ನಮಸ್ಕಾರ ವೀಕ್ಷಕರೇ. ನಮ್ಮ ಆರೋಗ್ಯದ ಸೂತ್ರಗಳನ್ನ ಕಥೆಗಳ ಮೂಲಕ ಅಥವಾ ಔಷಧರಹಿತ ಚಿಕಿತ್ಸೆಯ ಸಾಕಷ್ಟು ವಿಡಿಯೋಗಳ ಮೂಲಕ ನೀವೆಲ್ಲರೂ ಕೇಳಿರ್ತೀರ. ಇಲ್ಲಿ ನಮ್ಮ ಜೊತೆಲಿ ಇವತ್ತು ದ್ಯಾಮಪ್ಪ ಅವರಿದ್ದಾರೆ. ತುಂಬಾ ದೂರದಿಂದ ಬಂದಿದ್ದಾರೆ ನಮ್ಮನ್ನ ಭೇಟಿ ಆಗ್ಬೇಕು ಅಂತ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಒಂದು ತುಂಬಾ ಖುಷಿ ಕೊಡುವಂತಹ ಒಂದು ಅನುಭವ ಆಯಿತು. ಅದನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕು ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ನಾವಿವತ್ತು ಲೈವ್ಗೆ ಬರ್ಮಾಡ್ಕೊಂಡಿದ್ದೀವಿ. ಸಾಕಷ್ಟು ಪರ್ಸನಾಲಿಟಿ ಇಂಪ್ರೂವ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ನಾವು ಮಾತುಗಳನ್ನು ಯೂಶಲಿ ಆಡ್ತಾ ಇರ್ತೀವಿ. ಹಾಗಿರ್ಬೇಕು, ಹೀಗಿರ್ಬೇಕು, ಇದನ್ನು ಫಾಲೋ ಮಾಡಬೇಕು, ಆ ಥರ ಮಾಡಬೇಕು, ಈ ಥರ ಮಾಡಬೇಕು ಅಂತ. ಆದರೆ ಪರಿವರ್ತನೆ ವಾಸ್ತವದಲ್ಲಿ ನಿಜವಾಗ್ಲೂ ಒಳಗಡೆ ಅನುಭವಿಸಿದಾಗ ಒಂದು ಆಳವಾದ ಸಮಾಧಾನದಿಂದ ಕೆಲವೊಂದು ವಾಕ್ಯಗಳು ಬರುತ್ತೆ. ಅದು ಕೇಳಕ್ಕೆ ಎಷ್ಟು ಸೊಗಸಾಗಿರುತ್ತೆ ಅಂದ್ರೆ, ಅಬ್ಬಾ ಇದರಿಂದ ಕಲಿಯೋಕೆ ಎಷ್ಟೊಂದು ಇದೆಯಲ್ಲ, ಎಷ್ಟು ಅದ್ಭುತವಾದ ಪರಿವರ್ತನೆ ಇವ್ರಿಗೆ ಆಗಿದೆಯಲ್ಲ, ಎಷ್ಟು ಸುಂದರವಾದ ಒಂದು ಎನರ್ಜಿನ ಇವ್ರು ಇವಾಗ ಕ್ಯಾರಿ ಮಾಡ್ತಾ ಇದಾರಲ್ಲ ಅಂತ ಖಂಡಿತ ಅದು ಭಾಸ ಆಗುತ್ತೆ. ಆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಪರಿವರ್ತನೆ ಹಂತದಲ್ಲಿ ಅವ್ರು ಏನ್ ಮಾಡಿರ್ತಾರೆ ಅದು. ಸೊ ನಾವು ದ್ಯಾಮಪ್ಪ ಅವ್ರನ್ನೇ ಮಾತಾಡ್ಸೋಣ. ಎಷ್ಟು ದೂರದಿಂದ ಬಂದಿದ್ದಾರೆ, ಏನೆಲ್ಲ ವಿಚಾರಗಳನ್ನ ಈ ಒಂದು ಔಷಧರಹಿತ ಚಿಕಿತ್ಸೆಯ ಮೂಲಕ ಅಥವಾ ವಿಡಿಯೋಗಳ ಮೂಲಕ ಅಥವಾ ಕಾರ್ಯಾಗಾರಗಳ ಮೂಲಕ ಅವರು ಕೇಳಿದ್ದಾರೆ, ಮತ್ತು ಯಾವ ತರದ ಚಾಲೆಂಜಸ್ ಗಳನ್ನ ಅವರೀಗ ಡಿಫ್ರೆಂಟ್ ಆಗಿ ನೋಡೋಕೆ ಸಾಧ್ಯ ಆಗ್ತದೆ ಎಲ್ಲವನ್ನು ಅವರಿಂದ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ. ಹೇಳಿ ಸರ್, ಎಲ್ಲಿಂದ ಬರ್ತಾ ಇದ್ದೀರಾ? ಮೇಡಮ್ ಹುಬ್ಬಳ್ಳಿ ಅಂತ ಬರ್ತಾ ಇದ್ದೀನಿ. ಹುಬ್ಳಿ, ಎಸ್. ಸೊ ಕೆಲವು ವರ್ಷಗಳ ಹಿಂದೆ ನಮ್ ವಿಡಿಯೋ ನೋಡಿದ್ರಿ ಅಂತ ಹೇಳಿದ್ರಿ, ಕೆಲವೊಂದು ವಿಚಾರಗಳನ್ನ ಅರ್ಥ ಮಾಡ್ಕೊಂಡ್ರಿ, ಬಟ್ ಬಹಳ ಚಿಕ್ಕ ವಯಸ್ಸಿಂದ ಧ್ಯಾನ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿದ್ರಿ. ಈಗ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸಿನಲ್ಲಿ ಕೆಲವೊಂದು ವಿಚಾರಕ್ಕೆ ಅರಿವು ಮೂಡುತ್ತೆ. ನನ್ನ ಪ್ರಕಾರ ಅರಿವು ಮೂಡೋದಕ್ಕೆ ತುಂಬಾ ವರ್ಷಗಳಾಗೋಗುತ್ತೆ. ಹೌದು, ನನ್ನಲ್ಲಿ ನ್ಯೂನ್ಯತೆ ಇದೆ, ನಾನು ಗೆಲ್ಬೇಕು ಅನ್ನುವಂತ ಒಂದು ವಿಚಾರ. ಬಟ್ ಅರಿವು ಮೂಡಿದ ಮೇಲೂ ಕೆಲವು ಸತಿ ಅದನ್ನ ಗೆಲ್ಲಕ್ ಆಗದೆ ಇರೋ ತರದ ಒಂದು ಸಂದಿಗ್ಧ ಪರಿಸ್ಥಿತಿ ನಮ್ಗೆ ಎಷ್ಟೋ ವರ್ಷಗಳ ಕಾಲ ಕೆಲವು ಸತಿ ಉಳಿಯುತ್ತೆ. ಸೊ ಈ ಒಂದು ಟ್ರಾನ್ಸಿಷನ್, ಈ ಶಿಫ್ಟ್ ನಿಮ್ಗೆ ಯಾವ ತರ ಆಗ್ತಾ ಬಂತು, ಮತ್ತು ವಿಚಾರಗಳನ್ನ ಬದಲಾವಣೆ ಮಾಡ್ಕೊಳ್ತಾ ಜೀವನದ ಬಗ್ಗೆ ನಿಮ್ಮ ದೃಷ್ಟಿಕೋನ ಯಾವ ಒಂದು ನಿಟ್ಟಿನಲ್ಲಿ ಬದಲಾವಣೆ ಆಯ್ತು, ದಯವಿಟ್ಟು ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ತೀರಾ? ನಮಸ್ತೆ. ಆಕ್ಚುಲಿ ಮೇಡಮ್, ನಾನು ನಿಮ್ಮನ್ನ ಗುರುಗಳಂತಾನೆ ಸ್ವೀಕಾರ ಮಾಡಿದ್ದೀನಿ. ಥ್ಯಾಂಕ್ ಯು ಸರ್. ಲೈಫ್ ಒಂಥರ ಎಲ್ಲರದು ಅಂದ್ರೆ ಎಲ್ಲರ ಲೈಫ್ ಅಲ್ಲೂ ಆಗಿರ್ತದ. ಅಂದ್ರೆ ಅದು ಪ್ರಾಬ್ಲಮ್ಸ್ ಎಲ್ಲಾನು ಫೇಸ್ ಮಾಡಿದ್ದೇ ಆಗಿರ್ತದ. ಹೌದು ಸರ್. ಆ ಪ್ರಾಬ್ಲಮ್ ಗಳಿಂದ ನಾವು ಕಲಿತು ಹೊರಗಡೆ ಬರೋದೇ ಮುಖ್ಯ ಆಗಿರ್ತದ. ಇದು ನಮಗೆ, ನಾನು ಧ್ಯಾನ ಮಾಡ್ತಾ ಇದ್ದೆ, ಚಿಕ್ಕ ವಯಸ್ಸಿನಿಂದ ಧ್ಯಾನ ಮಾಡ್ತಾ ಇದ್ದೆ. ರೈಟ್. ಆ ಧ್ಯಾನ ನನಗೆ ಪ್ರೈಮರಿ ಅಂತಂದ್ರೆ ಅಂದ್ರೆ ಕೆಳಗಿನ ಸ್ಟೇಜ್ ನಲ್ಲಿ ಯಾವುದೇ ಗೈಡೆನ್ಸ್ ಇಲ್ಲ. ಗೈಡೆನ್ಸ್ ಇಲ್ಲಾರ್ದೆ ಧ್ಯಾನ ಮಾಡ್ತಿರ್ಬೇಕಾದಾಗ ನಮಗೆ ನಮ್ಮ ಒಳಗಿಂದೇ ಸರಿ ಅನ್ನೋದು ಇರ್ತದ ಮೇಡಮ್, ಅಷ್ಟೇ. ಅದರಿಂದನೇ ಮುಂದೆ ಹೋಗ್ತಾ ಇದ್ದಾಗ ಕೆಲವು ಜೀವನದಲ್ಲಿ ಸಮಸ್ಯೆಗಳಿದ್ವು, ಅವುಗಳನ್ನೆಲ್ಲಾನು ರೆಕ್ಟಿಫೈ ಮಾಡ್ಕೊಂತ ಐಡೆಂಟಿಫೈ ಮಾಡೋದು ಮೊದ್ಲು ಗೊತ್ತಾಯ್ತು. ಅಂದ್ರೆ ಇದು ಸಮಸ್ಯೆ ಇದೆ, ರೆಕ್ಟಿಫೈ ಮಾಡಿ ಅದು ಐಡೆಂಟಿಫೈ ಮಾಡ್ಕೊಂಡು ಅದನ್ನ ನಾವು ಬದಲಾಯಿಸ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟ್ ಆಯ್ತು. ನಾನು ಅಂದ್ರೆ ಈ ಒಂದು ಇದು ಇನ್ನು ಸಾಕು, ಬದಲಾವಣೆ ಬರೀ ಅನ್ನೋದು ಬೇಡ, ಇನ್ನು ಅದನ್ನ ಸಂಪೂರ್ಣವಾಗಿ ಅಡಾಪ್ಟ್ ಮಾಡ್ಕೊಂಡು ಅದನ್ನ ಕಾರ್ಯಗತವಾಗಿ ಮಾಡೋಣ ಅಂತ ಹೇಳಿ ಕೆಲವೊಂದು ನಿಮ್ದು ಏನ್ ಟಿಪ್ಸ್ ಅಂತ ಏನ್ ಹೇಳ್ತಿದ್ರಿ ಅದನ್ನ 100% ನಾನು ಫಾಲೋ ಮಾಡಿದೆ, ಅಪ್ಲಿಕೇಬಲ್ ಮಾಡಿದೆ. ಅದ್ರಲಿಂತ್ರ ಒನ್ ಬೈ ಅದ್ರಲಿಂತ್ರ ಹೊರಗಡೆ ಬರ್ಲಿಕ್ಕೆ ಪ್ರಯತ್ನ ಮಾಡಿದೆ. ಇವತ್ತು ಐ ಆಮ್ ಫುಲ್ಲಿ ಹ್ಯಾಪಿ. ಸಂಪೂರ್ಣವಾಗಿ ನಾನು ಸಂಪೂರ್ಣವಾಗಿ ಹೊರಗಡೆ ಬಂದಿದ್ದೀನಿ ಅಂತ ಹೇಳ್ತೇನೆ. ಅದಕ್ಕೆ ತಮಗೆ ಭೇಟಿಯಾಗಿ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿ ಈ ಭೇಟಿ ಒಂದು 3 times ನಾನು ಪ್ರಯತ್ನ ಮಾಡಿದೆ ಇಲ್ಲಿ ಬರ್ಲಿಕ್ಕೆ. ಅದೇನೋ ಬ್ರೇಕ್ ಹಾಕಿದೆ, ಯಾಕಾಗಿದೆ ಅಂತ ಗೊತ್ತಾಗ್ಲಿಲ್ಲ. ಇವತ್ತು ಈ ಅವಕಾಶಕ್ಕೆ ಏನೋ ಹಿಂಗಾಯ್ತೇನೋ ಅಂತ. ಸರ್ ನಮ್ಗೆ ಧಾರವಾಡ ಪೇಡ ಮತ್ತೆ ಇಳ್ಕಲ್ ಸೀರೆಲ್ಲ ಪ್ರೀತಿನ ತಗೊಂಡ್ಬಂದಿದ್ದಾರೆ. ಥ್ಯಾಂಕ್ ಯು. ಅಂದ್ರೆ ಅಷ್ಟು ಒಂದು ಉತ್ಸಾಹ ಪರಿವರ್ತನೆದು ವ್ಯಕ್ತಪಡಿಸಬೇಕು ಅಂತ ಪ್ರೀತಿ ಅದು ಕಾಣುತ್ತೆ ಸರ್. ಸರ್ ನಾನಿಲ್ಲಿ ನೀವು ಅವಾಗಲೇ ತುಂಬಾ ಸುಂದರವಾದ ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ರಿ. ಆಗ ನಾನು ಯೋಚನೆ ಮಾಡ್ತಾ ಇದ್ದೆ, ಒಂದು ಯಾವುದೋ ಲಾಸ್ ಆಫ್ ಮನಿ ನಮಗೆ ಅಜ್ಞಾನದಿಂದ ಹೊರಗಡೆ ಬರಕ್ಕೆ ಕೆಲವು ಸತಿ ಮಾರ್ಗ ತೋರಿಸಿರುತ್ತೆ. ಒಂದ್ಸತಿ ಕೆಲವು ಲಾಸ್ ಆಫ್ ರಿಲೇಶನ್ಶಿಪ್ ಅಂದ್ರೆ ಕೆಟ್ಟ ಸಂಬಂಧಗಳಿಂದ ಅದನ್ನ ಅನುಭವಿಸಿ ಹೊರಗಡೆ ಬರೋದು ನಮಗೆ ಪರಿವರ್ತನೆ ಹಾದಿ ತೋರಿಸಿರುತ್ತೆ. ಕೆಲವೊಂದ್ಸತಿ ರಾಂಗ್ ಡಿಸಿಷನ್ ಅದು ಪರಿವರ್ತನೆಯಿಂದ ಹೊರಗಡೆ ಬರಕ್ಕೆ ಹಾದಿ ತೋರಿಸಿರುತ್ತೆ. ಸೊ ಆಕ್ಚುಲಿ ನಾವ್ ಯಾವ್ದಕ್ ಚಿಂತೆ ಮಾಡ್ತಾ ಇದೀವಿ, ಇದೆಲ್ಲ ನನ್ಗೆ ಉದ್ಧಾರಕ್ಕೆ ಆ ದಾರಿ ತೋರಿಸಿದೆ ಅನ್ಕೊಂಡು ಖುಷಿಯಾಗಿ ಆ ಅಜ್ಞಾನದಿಂದ ಹೊರಗಡೆ ಬರ್ಬೇಕಷ್ಟೇ ಅಂತ ಅನ್ಕೋತಾ ಇದೆ. ಯಾಕಂದ್ರೆ ನೀವು ಅದು ಹೇಳಿದ್ರದೆಲ್ಲ ತಾತ್ಪರ್ಯನ ನಾನು ಆತರ ಎಂಜಾಯ್ ಮಾಡ್ತಾ ಇದ್ದೆ. ಯಾಕಂದ್ರೆ ನಾವ್ ಎಲ್ಲಾದ್ರೂ ಒಂದು ಆಘಾತಕರ ಸನ್ನಿವೇಶ ಆದಾಗ
ಅದ್ರ ಒಳಗಡೆ ಭಾವನಾತ್ಮಕವಾಗಿ ಎಷ್ಟು ಆಳವಾಗಿ ಇಳಿದು ಬಿಡ್ತೀವಿ ಅಂದ್ರೆ, ಇದೊಂಥರ ಬಾವಿ ತೋಡ್ಬಿಟ್ಟು ಹಳ್ಳಿ ಕಡೆ ಎಲ್ಲ ಓಪನ್ ಮಾಡಿ ಬಿಟ್ಬಿಡ್ತಾರಲ್ಲ, ಒಳಗಡೆ ಬಿದ್ದೋಗತ್ತಾರ. ಹೌದು, ಅದ್ರ ಒಳಗಡೆಯಿಂದ ನಾವು ಆಚೆ ಬರಕ್ಕೂ ಆಗಲ್ಲ, ಎಷ್ಟೋ ಜನಕ್ಕೆ ಗೊತ್ತೂ ಆಗಲ್ಲ ಇವ್ರು ಅದ್ರ ಒಳಗಡೆ ಇದ್ದಾರೆ ಅಂತ. ಹೌದೋ ಇಲ್ವೋ? ಸೊ ಬಟ್ ಆ ವಿಚಾರವನ್ನ ನಾವು ಸ್ವಲ್ಪ ಆಧ್ಯಾತ್ಮಿಕವಾಗಿ ಸ್ವೀಕಾರ ಮಾಡಿದ್ರೆ, ಇದು ಇನ್ನೊಂದೇನೋ ಒಳ್ಳೇದನ್ನೇ ನನಗೆ ಓಪನ್ ಮಾಡಕ್ಕೆ ಬಂದಿದೆ ಅನ್ನೋ ಲೆವೆಲ್ಗೆ ನಮ್ಮ ಮೈಂಡ್ ಅನ್ನ ಸ್ಟೆಬಿಲೈಸ್ ಮಾಡ್ಕೊಂಡ್ರೆ, ಆ ಸಮಯದಲ್ಲಿ ತುಂಬಾ ಕಷ್ಟ. ಯಾಕಂದ್ರೆ ತುಂಬಾ ಪ್ರಚೋದನೆ ಆಗ್ತಾ ಇರುತ್ತೆ ಭಾವನೆಗಳದು. ಅಯ್ಯೋ ನಾನ್ ಸರಿ ಇಲ್ವೇನೋ, ನಂಗೆ ಕೆಟ್ಟದಾಯ್ತೇನೋ, ಎಲ್ಲರೂ ಬೇಕು ಅಂತ ಮಾಡಿದ್ರೇನೋ, ಬೇರೆಯವರಿಂದ ಆಯ್ತೇನೋ, ಈ ತರ ಒಂದು 1000 ಥಾಟು ಒಂದೊಂದ್ ಸೆಕೆಂಡ್ಗೆ ಓಡ್ತಾ ಇರುವಂತ ಪರಿಸ್ಥಿತಿ ಇರುತ್ತೆ. ಬಟ್ ಆ ಟೈಮಲ್ಲಿ, ಆ ಸೆನ್ಸಿಟಿವ್ ಟೈಮಲ್ಲಿ ಸ್ವಲ್ಪ ಸ್ಟೆಬಿಲಿಟಿ ತಗೊಳ್ಳುವಂತ ಒಂದು ಕಂಟ್ರೋಲ್ ತಗೊಂಡ್ಬಿಟ್ರೆ, ಮುಂದೊಂದಿನ ದೊಡ್ಡ ದೊಡ್ಡ ಕಾಯಿಲೆಗಳನ್ನ ನಿಭಾಯಿಸುವಂತಹ ಸ್ಟೆಬಿಲಿಟಿ ಅಥವಾ ಬರದೇ ಇರೋ ತರದೊಂದು ರೆಮಿಡಿ, ಪ್ಲಸ್ ಆ ಸಿಚುವೇಶನ್ ನಲ್ಲೂ ಲಾಭವನ್ನ ಹುಡುಕಿ ಜೀವನವನ್ನ ಉನ್ನತ ಲೆವೆಲ್ಗೆ ತಗೊಂಡು ಹೋಗುವಂತಹ ಒಂದು ಕೆಪಾಸಿಟಿ ಎರಡೂ ಬರುತ್ತೆ ಅನ್ನೋದನ್ನ ನೀವು ಒಪ್ಕೊಳ್ತೀರಾ? ಒಪ್ಕೊಳ್ತೀನಿ. ಎಸ್, ಅದನ್ನ ಯಾವ ತರ ನೀವು ನಿಮ್ಮ ಅನುಭವದಲ್ಲಿ ಹೇಳ್ಬೋದು? ಒಂದಂದ್ರೆ ಮೇಡಮ್, ಏನು ನಾವು ನಮ್ ಲೈಫ್ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಾನ್ ಯಾರು, ಹಂಗಿದ್ರೆ ನಾನ್ ಯಾರು, ಇವುಗಳನ್ನೆಲ್ಲ ಅನುಭವಿಸ್ಲಿಕ್ಕೇನೆ ಇದನ್ನ ಅಂದ್ರೆ ಇದರಲ್ಲೇ ಕೂತ್ ಬಿಡೋಣ. ಏನಾದ್ರೂ ಒಂದ್ ಸಮಸ್ಯೆ ಬಂದ್ಬಿಟ್ರೆ ನಮಗೆ ಆ ಸಮಸ್ಯೆಗಳನ್ನ ನಾವು ಹೇಗ್ ನೋಡ್ಬಿಡ್ತೀವಿ ಅಂದ್ರೆ ಅದೊಂದ್ ದೊಡ್ಡ ಗುಡ್ಡ. ಆ ದೊಡ್ಡ ಗುಡ್ಡ ಅದನ್ನ ನಾನು ಹತ್ಬೇಕಾ ಅಥವಾ ಅದನ್ನ ದಾಟ್ ಹೋಗ್ಬೇಕಾ, ನಾವ್ ಅದನ್ನ ವಿಚಾರನೆ ಮಾಡಲ್ಲ. ಅದು ದೊಡ್ಡ ಗುಡ್ಡ ಬಂದಿದೆ ಏನಂತ ಕೂಡ್ತೀವಿ. ನನ್ಗಿಂತ ತುಂಬಾ ದೊಡ್ಡದು, ಪವರ್ಲೆಸ್, ನನಗೆ ಹತ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ಅಂದ್ರೆ ಯಾವ ಒಂದ್ ನಾವು ಏನಾದ್ರೂ ಮೂವ್ಮೆಂಟ್ ಮಾಡ್ಬೇಕಾದ್ರೆ ಇನ್ನೊಂದ್ ಅಟ್ಯಾಕ್ ಆಗುತ್ತೆ. ಅದನ್ನ ನಾನು ಕ್ಲಿಯರ್ ಮಾಡ್ಬೇಕಾದ್ರೆ ಇನ್ನೊಂದ್ ಅಟ್ಯಾಕ್ ಆಗುತ್ತೆ. 100% ಎಲ್ಲರದು ಆಗ್ತಾನೆ ಇರ್ತದ. ಆದ್ರೆ ಒಂದ್ ಸ್ಟೇಜ್ ನಲ್ಲಿ ನಾವೇನ್ ಅನ್ಬೇಕು, ಆ ಗುಡ್ಡನೇ ಇರ್ಲಿ ಏನೇ ಇರ್ಲಿ, ಮೊದ್ಲು ನಾನ್ ಇಲ್ಲಿ ನಿಂದಿರ್ತೇನಿ. ಫಸ್ಟ್ ನಾನ್ ಅನ್ಕೊಳ್ಳೋದು ಸ್ಟೇಬಲ್. ಎಲ್ಲ ಗೊಂದಲಗಳು ಅಂದ್ರೆ ಒಂದ್ ಏನೋ ಪ್ರಾಬ್ಲಮ್ ಬಂತು, ಆ ಇದ್ರಲ್ಲಿ ನಮಗ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರಂಗಿಲ್ಲ. ನಮ್ದು ಇದ್ರಲ್ಲಿ ಹೇಳ್ಬೇಕಂದ್ರೆ ಮೈಂಡ್ ಬ್ಲಾಕ್ ಅಂತ ಆಯ್ತು. ಅದ್ರ ಕ್ಲಾರಿಟಿ ಇಲ್ಲ. ಅದು ಗುಡ್ಡನೇ ಅಲ್ಲ, ಬಟ್ ನಮಗೆ ಅದು ಗುಡ್ಡದ ತರ ಅನ್ನೋಕೆ ಕ್ಲಾರಿಟಿ ಇರಲ್ಲ. ಅದೊಂದು ಇಮೇಜ್ ನಮಗ್ ಹಂಗ ಕಾಣಿಸುತ್ತಿರ್ತದೆ. ಫಸ್ಟ್ ತಡಿ, ಏನ್ ಸಮಸ್ಯೆ ಆಗಿದೆ ಇಲ್ಲಿ ನಿಂದ್ರೋಣ. ನಿಂತಾದ್ಮೇಲೆ ಅದಕ್ಕೆ ಏನ್ ರೆಮಿಡಿ ಅದ, ಇದರಲ್ಲೇ ಹೋಗೋಣ ಅಥವಾ ಇದರ್ಲಿಂತ್ರ ಮುಂದ್ ಹೋಗೋಣ. ಎರಡು ನನಗೆ ಇದ್ರಲ್ಲಿ ಬಂದಿರೋದ್ರ ವಿಚಾರಗಳೇನಂದ್ರೆ, ನಾನು ಎರಡು ಅಂತ ಯಾವಾಗಿದ್ರು ನನ್ ಮನ್ಸಿಗೆ ನೀವ್ ಹೇಳೋ ತರ ಟ್ರೈನಿಂಗ್ ಮನ್ಸಿಗೆ ಮೈಂಡ್ ಟ್ರೈನಿಂಗ್ ಕೊಡ್ತೇನೆ. ಏನಾಗತ್ತೆ, ಎರಡಾಗತ್ತೆ. ಅಂತಂದ್ರೇನು, ಒಂದು ಈ ತರ ಆಗತ್ತೆ, ಬಿಟ್ರೆ ಇನ್ನೊಂದು ಈ ತರ ಆಗತ್ತೆ. ಅವ್ ಎರಡರಲ್ಲಿ ಯಾವ್ದಾದ್ರು ಒಂದೇ ಆಗತ್ತೆ. ಯಾಕೆ? ಆಮೇಲೆ ಇನ್ನೊಂದೇನಂದ್ರೆ, ಎಲ್ಲರದು ಲೈಫ್ ಹಿಂಗೆ ಬಂದಿದೆ, ನಾವು ಅದ್ರಲ್ಲೇ ಹೋಗೋಣ. ಹಂಗಿದ್ರೆ ನಾನ್ ಏನಿರಬೇಕು, ಇಲ್ಲಿ ಬಂದಿರೋದು ಹಂಗಿದ್ರೆ ನಾನ್ ಈ ತರ ಬದುಕ್ಬೇಕಂತದ, ಅಥವಾ ನಮ್ಗೇನೋ ಒಂದ್ ಇಷ್ಟಪಟ್ಟಿದ್ದು. ಈಗ ಮೊದ್ಲೆಲ್ಲ ಏನಾಗ್ತಿತ್ತು, ನಾವ್ ಅಷ್ಟೇ ಇಷ್ಟಪಟ್ಟಿದೀವಿ, ನಮಗದ್ ಸಿಗೋದೇ ಇಲ್ಲ. ಇದೆಲ್ಲ ನ್ಯಾರೋ ಮೈಂಡ್ ನಲ್ಲಿ ನಮಗೆ ನಮ್ಮ ಆಲೋಚನೆಗಳೇ ನಮ್ಮನ್ನ ಬಂದಿಯಾಗಿ ಅವುಗಳಿಂದ ದೂರ ಮಾಡ್ಲಿಕ್ಕೆ ಹೋಗ್ತಿದ್ವು. ಎಕ್ಸಲೆಂಟ್ ಸರ್. ಈಗ ಅದ್ ಸಿಗುತ್ತೆ. ಅದ್ ಸಿಗೋದಕ್ಕೆ ನಾನು ಮೊದ್ಲು ಏನ್ ಚೇಂಜ್ ಆಗಿರಬೇಕು. ಈಗ ಅಂದ್ರೆ ಅದು ಹಿಂದ ಆತರ ಮೈಂಡ್ ಇತ್ತು. ಇವಾಗ ನಿಮ್ದು ವಿಡಿಯೋಸ್ ಎಲ್ಲ ನಾನು ಎಷ್ಟೋ ಜನಕ್ಕೆ ಹೇಳಿದೀನಿ, ನನಗೆ ಒಂದ್ ಇನ್ಸ್ಪೈರ್ ಆಗಿದ್ದೆ ಅದು. ಯಾವಾಗಿದ್ರು ನಮ್ಮ ಮೈಂಡ್ ನಮ್ಮ ಬಗ್ಗೆನೆ ಹೆಚ್ಚಿನ ವಿಚಾರ ಮಾಡ್ಲಾರ್ದೆ ನಾವು ಮ್ಯಾಕ್ಸಿಮಮ್ ನನಗೆ ನಂದು ಒಂದ್ ಮಾರ್ಕ್ಸ್ ಕೊಡೋದಾದ್ರೆ 90% ಅದರ್ಸ್ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ರಿ. ಕರೆಕ್ಟ್. ನಮ್ಮ ಬಗ್ಗೆನೆ ನಾವು ವಿಚಾರ ಮಾಡೋದಾದ್ರೆ, ನಮ್ಮ ಬಗ್ಗೆ ವಿಚಾರ ಮಾಡಿದಾಗ ನಾವು ಒಂದೊಂದ್ ಹೆಜ್ಜೆ ನಮ್ಮ ಮುಂದೆ ಹೋಗ್ತೇವೆ. ಅದೇ ನಿಮ್ದು ಒಂದು ವಿಡಿಯೋದಲ್ಲಿ ನಾನು ಸುಮಾರು ವರ್ಷದ ಹಿಂದೆ, ಬಹಳ ಹಳೇದ್ ಹಾಕಿದ್ರಿ ಅದನ್ನ. ನೀವು ನಿಮ್ ಫ್ರೆಂಡ್ಸ್ ಒಂದ್ ಕಡೆ ಗುಡ್ಡ ಏರ್ತಿರ್ಬೇಕಾದ್ರೆ, ಟ್ರೆಕ್ಕಿಂಗ್ ಮಾಡ್ತಿರ್ಬೇಕಾದ್ರೆ, ನೀವಿಬ್ರು, ನೀವು ನಿಮ್ ಫ್ರೆಂಡ್ಸ್, ಒಬ್ರು ಅಜ್ಜಿ 60 ಎಬವ್ ಆಗಿದ್ದ ಅಜ್ಜಿ, ಒಂದ್ 5 ನಿಮಿಷ ಒಂದ್ 10 ಹೆಜ್ಜೆ ನಡೆಯೋದು ಕುಂದ್ರೋದು, ಮತ್ 10 ಹೆಜ್ಜೆ ನಡೆಯೋದು ಕುಂದ್ರೋದು. ಅದನ್ನ ನೀವಿಬ್ರು ನೋಡಿ ಅದು ಕನ್ವರ್ಸೇಷನ್ ಆತರ ವಿಡಿಯೋದಲ್ಲಿ ಹೇಳಿದ್ರಿ. ಈ ಅಜ್ಜಿಗೆ ಏಕ್ ಬೇಕಾಗಿತ್ತು ಈ ವಯಸ್ಸಿನಲ್ಲಿ, ಈ ಮನೆಯಲ್ಲಿ ಕೂಡಬಾರ್ದ, ಏನಾದ್ರು ಬಿದ್ರೆ ಏನಾದ್ರು ಮಾಡ್ಕೊಂಡ್ರೆ ಇದೆಲ್ಲ ಇದಕ್ ಬೇಕಾಗಿತ್ತ, ನಡಿಲಿಕ್ಕೂ ಶಕ್ತ ಆಗ್ತಾ ಇಲ್ಲ ಅಂತ ಹೇಳಿ ನಾವು ಅಕ್ಕಿ ಬಗ್ಗೆ ವಿಚಾರ ಮಾಡಿ, ನಾವು ಇನ್ನೇನು ಲಾಸ್ಟ್ ಪಾಯಿಂಟಿಗೆ ಹೋಗಿ ಕೂಡ್ಬೇಕು, ಅಷ್ಟೊತ್ತಿಗೆ ನಾವು ಇನ್ನೂ ಮುಟ್ಟಿದ್ದಿಲ್ಲ, ನಾವು ಅಲ್ಲಿ ಕೂತ್ವಿ. ಆ ಅಜ್ಜಿ ಅಲ್ಲಿಗೆ ಬಂದ್ಬಿಟ್ಟು ಅಷ್ಟು ಹ್ಯಾಪಿಯಾಗಿ ಅದು ಎಂಜಾಯ್ ಮಾಡ್ತು. ಅವಾಗ ನನ್ ಮನಸ್ಸೇ ನನಗ್ ಹೇಳ್ತು, ಅಲ್ಲ ಇಷ್ಟು ಖರ್ಚು ಮಾಡ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ನಾವು ಬಂದು ನಮ್ಮ ಎಂಜಾಯ್ಮೆಂಟ್ ನಾವು ಫೀಲ್ ಮಾಡ್ಲಾರ್ದೆ ಆ 2 ಅವರ್ ನಾವು ಆ ಅಜ್ಜಿ ಬಗ್ಗೆನ ಮಾತಾಡ್ಕೊಂಡ್ ಬಂದ್ವಲ್ಲ. ಅಂದ್ರೆ ನಾವು ಇಷ್ಟು ಟೈಮ್ ಹಾಳು ಮಾಡಿದ್ವಿ,
ಆ ಅಜ್ಜಿ ನೋಡು ಅದು ಕ್ಲಾಸ್ನಾಗ ಕುಂದ್ಕೊಂತಾದ್ರೂ ಬರ್ಲಿ ಹೆಂಗಾದ್ರೂ ಬರ್ಲಿ ಎಂಡ್ ಟೈಮಿಗೆ ಅಷ್ಟೊಂದು ಹ್ಯಾಪಿ ಆಗದ. ಆಕಿ ಹ್ಯಾಪಿ ನಾವ್ ಅನುಭವಿಸ್ಲಾರ್ದೆ ಆಕಿ ಬಗ್ಗೆ ಮಾತಾಡಿ ನಾವ್ ಹಾಳು ಮಾಡ್ಕೊಂಡ್ವಿ. ಸೊ ಅದಕ್ಕೆ ಆ ವಿಡಿಯೋನ ನಾನ್ ಕೇಳ್ದಾಗಿಂತ ಪರಿವರ್ತನೆ ಐತೆ. ಈಗ ಮ್ಯಾಕ್ಸಿಮಮ್ ನಾವೆಲ್ಲಾನು ಮಾಡೋದು ಇದನ್ನೇ, ಅವ್ರ ಬಗ್ಗೆ ವಿಚಾರ ಮಾಡಿ ನಮ್ ಈ ಟೈಮ್ ನ ಹಾಳು ಮಾಡ್ಕೊಂತೀವಿ. ಎಲ್ಲಾರ ಕಡೆ ಅಂತ ಒಂದೊಂದೊಂದೊಂದು ಪಾಸಿಟಿವ್ ಇರ್ತಾವ್ರಿ. 100% ಎಲ್ಲಾರ ಕಡೆನೂ ಪಾಸಿಟಿವ್ ಅದ ಅಂತಾನು ಹೇಳಲ್ಲ. ಅವ್ರ ಕಡೆ ಈದ್ ಪಾಸಿಟಿವ್ ಅನಸ್ತಾ ಅದನ್ನ ತಗೊಳ್ಳೋಣ, ಅವ್ರಿಗೆ ಆ ಒಂದು ವಿಡಿಯೋ ನನಗೆ ಸುಮಾರು ಪರಿವರ್ತನೆ ಕೊಡ್ತು. ಎಕ್ಸಲೆಂಟ್ ಸರ್. ಅಲ್ಲಿಂದ ನಿಮ್ದು ಏನೋ ಯಾವ್ದು ಇದನ್ ಬರ್ತವೆ. ಇನ್ನೊಂದು ಇಮ್ಮಿಡಿಯೇಟ್ ಆಗಿ ಎಫೆಕ್ಟ್ ಅಂತ ಹೇಳಿ ನಮ್ಮ ಮನಸ್ಸಿಗೆ ಟ್ರೈನ್ ಮಾಡ್ಲಿಕ್ಕೆ ಆಗೋಲ್ಲ, ಅದನ್ನು ಒಪ್ಕೊಳ್ತೇನೆ. ಈಗ ನೀವ್ ಹೇಳಿದ್ರಿ ಇವತ್ತು ಇದನ್ನ ಹೇಳಿದಿರಾ, ನಾನು ಈಗ್ಲೇ ಇದನ್ನ ಅದು ಟೈಮ್ ತಗೊಳತ್ತ, 100% ಟೈಮ್ ತಗೊಳತ್ತ. ಆ ಮೈಂಡಿಗೆ ನೀವು ಸ್ವಲ್ಪ ಟೈಮ್ ಕೊಟ್ಬಿಟ್ಟು, ಅಂದ್ರೆ ನಾನ್ ಮಾಡಿದ್ದೇನು 1 ನಿಮಿಷ ಇರು, ಈಗ ನಿನ್ ಪ್ರಕಾರ ಮಾಡಿದ್ರೆ ಹಿಂಗಾಗತ್ತ, ನನಗೆ ಅನ್ಕೊಂಡಿದ್ ಪ್ರಕಾರ ಮಾಡಿದ್ರೆ ಹಿಂಗಾಗತ್ತ, ನಂದ್ ಏನ್ ಇರುದು ಇದು, ನಿನ್ಗೆ ಯಾವ್ದನ್ನ ಮಾಡಂತೀಯೋ ನಾನು ಆ ತರ ಮಾಡ್ತೀನಿ ಅಂತ. ಎರಡು ಅಂದ್ರೆ ಮೈಂಡ್ ನಲ್ಲಿ ಒಂದ್ ಏನೋ ನೆಗೆಟಿವಿಟಿ ಬಂದ್ರೆ ಆ ನೆಗೆಟಿವಿಟಿಗೆ ಪೂರಕವಾಗಿ ನಿಮ್ ವರ್ಡ್ ಅನ್ನ ಈ ರೀತಿ ಸರ್ ಪಾಸ್ ಮಾಡ್ತೀನಿ. ತುಂಬಾ ಒಳ್ಳೆ ಅದ್ಭುತ ವಿಷಯ ಹೇಳಿದಿರಾ, ಎಕ್ಸಲೆಂಟ್. ವೀಕ್ಷಕರಲ್ಲಿ ರಿಪೀಟ್ ದಿಸ್, ಸೋ ಬ್ಯೂಟಿಫುಲ್. ನೋಡಿ ನಮಗ್ ನಾವೇ ಹೆಲ್ಪ್ ಮಾಡ್ಕೊಳ್ತಾ ಎಂತೆಂತ ಒಳ್ಳೆ ವಿಚಾರಗಳು ಬರುತ್ತೆ. ಸರ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈಗ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ವಿಪರೀತವಾದ ನೆಗೆಟಿವ್ ಆಲೋಚನೆಗಳು ನಮ್ಮನ್ನ ಆವರಿಸಿದಾಗ ಈ ತರ ನೆಗೆಟಿವ್ ಆಲೋಚನೆ ಮಾಡಿದ್ರೆ ಹಿಂಗಾಗತ್ತೆ, ನನಗೇನ್ ಬೇಕು ಆ ತರ ಯೋಚನೆ ಮಾಡಿದ್ರೆ ಹೀಗಾಗತ್ತೆ, ಸ್ವಲ್ಪ ಪರಿವರ್ತನೆ ತಗೊಂಡು ಒಂಚೂರು ಮೆಚೂರ್ಡ್ ಆಗಿ ಇಮೋಷನಲಿ ಸ್ಟೇಬಲ್ ಆಗಿ ಯೋಚನೆ ಮಾಡಿದ್ರೆ ಹೀಗಾಗತ್ತೆ, ಈ ಮೂರಲ್ಲಿ ಯಾವ್ದು ತಗೊಳ್ತೀಯಾ ಅಂತ ನಮಗ್ ನಾವೇ ಕೇಳ್ಕೊಳ್ಳೋದು, ಆ ನಿಟ್ಟಿನಲ್ಲಿ ಹೆಜ್ಜೆ ತಗೊಳ್ತಾ ಹೋಗೋದು. ಎಕ್ಸಲೆಂಟ್. ನಾವು ಉದ್ವೇಗಕ್ಕೊಳಗಾದಾಗ ಈ 3 ಕ್ಯಾಟಗರಿ ಬಗ್ಗೆ ಯೋಚನೆ ಮಾಡಲ್ಲ, ನೆಗೆಟಿವ್ ಥಾಟ್ ಏನ್ ಹೇಳ್ತೋ ಅದ್ರೊಳಗಡೆ ಹಂಗೆ ಹೊಟ್ಟೋಗೇ ಬಿಡ್ತೀವಿ, ಪ್ರಪಂಚನೇ ಮುಳುಗೋಯ್ತು ಅನ್ನೋ ಲೆವೆಲ್ಗೆ. ಸೂಪರ್ ಸರ್, ಸೋ ಅಮೇಜಿಂಗ್. ಎಸ್, ಕಂಟಿನ್ಯೂ ಮಾಡಿ ಸರ್. ಇವಾಗ ಅದನ್ನೇ ಆಕ್ಚುಲಿ ಅದೇ ನೀವು ಅನ್ನೋದು ಮೇಡಮ್, ಮೈಂಡಿಗೆ ಏನ್ ಟ್ರೈನ್ ಮಾಡ್ತೀವೋ ಅದೇ ನಮಗೆ ಮುಂದ್ಗಡೆ ಫ್ಯೂಚರ್ ಆಗಿ ಕೊಡುತ್ತೆ ಅಂತ ಹೇಳಿ. ನಮ್ ಮೈಂಡ್ ನಲ್ಲಿ ನನಗೇನು ಸಿಗ್ತಾ ಇಲ್ಲ, ನನ್ ಲೈಫ್ ಹಿಂಗೆ ಆಗ್ಬಿಟ್ಟಿದೆ, ನಂದು ಇದೇ ಆಗಿದೆ ಅಂತಂದ್ರೆ ಎಸ್ ಅಫ್ಕೋರ್ಸ್ ನಾನು ಒಪ್ಕೊಂಡಿದೀನಿ ಅಂತಂದ್ರೆ ಮತ್ತೆ ನನಗ್ ಮುಂದ್ ಸಿಗೋದೆಲ್ಲ ಅದೇ ಅಲ್ಲ. ಹೌದು, ಅಬ್ಸಲ್ಯೂಟ್. ಅದನ್ನ ನಾನು ಒಪ್ಕೊಳ್ಳೋದು ನನ್ನ ಪರಿವರ್ತನೆ ಏನು, ನನಗೆ ಇದು ಬೇಕಂದ್ರೆ ನೀನೇನಾಗ್ಬೇಕು ಮೊದ್ಲು, ಅಂದ್ರೆ ನಾನ್ ಬದಲಾಗ್ಬೇಕು ಆ ಲೆವೆಲ್ಗೆ. ಈಗ ಒಬ್ಬ ಶಿಕ್ಷಕ ಟೀಚರ್ಗೆ ಟೀಚರ್ ಆಗಿರ್ಬೇಕು ಅಂತ ಹೋದ್ರೆ ಆ ಟೀಚರ್ ಕ್ವಾಲಿಟಿ ಇದ್ದಾಗನೇ ಅವನು 4 ಜನಕ್ಕೆ ಹೇಳುವುದನ್ನು ಬೇಕು, ಅದನ್ನ ವ್ಯಕ್ತಪಡಿಸೋದನ್ನು ಬೇಕು, ಅದು ನಾಲೆಜ್ನು ಬೇಕು. ಅವ್ನು ನಾನ್ ಟೀಚರು, ಇದನ್ನ ನಾನು ಹೇಳ್ಬೇಕು ಅನ್ನೋದು ಬರುತ್ತೆ. ಈಗ ಆ ಟೀಚರ್ ನಾನು ಆಗ್ಬೇಕು, ಖರೆ ನನಗೆ ಹೇಳೋದು ಬೇಕಾಗಿಲ್ಲ, ನನಗೆ ವಿಷಯಗಳನ್ನು ಸ್ವೀಕರಿಸೋದೇ ಬೇಕಾಗಿಲ್ಲ ಅಂದಾಗ ಟೀಚರ್ ಆಗ್ಲಿಕ್ಕೆ ಆದ್ರೆ ಹೆಂಗ್ ಸಾಧ್ಯ? ಎಕ್ಸಲೆಂಟ್, ಕರೆಕ್ಟ್. ಇದನ್ನ ನಮ್ಮಲ್ಲಿ ಅಂದ್ರೆ ಏನು ನಮಗ್ ಬೇಕಾ, ನಮ್ದು ಪರಿವರ್ತನೆ ಆದ್ರೆ ನಮಗ್ ಸಿಗುತ್ತೆ. ನೀವು ಎರಡನ್ನು ಅಂದ್ರೆ ಆಧ್ಯಾತ್ಮದ್ದು ಪ್ಲಸ್ ಸೈಂಟಿಫಿಕ್ ಆಗಿ ಎರಡನ್ನು ಮಿಕ್ಸ್ ಮಾಡಿ ಹೇಳಿದ್ದನ್ನ ನಾನು ಅದನ್ನ ತಗೊಂಡಿದ್ ಮೇಡಮ್. ನಿಮ್ದು ಇದು ಎಲ್ಲಾನು ನನಗೆ ಸ್ಪೀಡ್ ಅಪ್ ಆಗಿದ್ದು ಒಂದನೇಂತರ ಅಂದ್ರೆ ನಿಮ್ದು 1 ಇಯರ್ ನೀವು 2023 ನಲ್ಲಿ ಡೇ ಫಸ್ಟ್ ಇಂತ್ರ 360 ಸೆಲ್ಫ್ ಲವ್ ಅಂತ, ಅದು ಸೆಲ್ಫ್ ಲವೇ. ನಮ್ಮನ್ನೇ ನಾವು ಪ್ರೀತಿಸ್ಕೊಳ್ಳೋದು, ನಮ್ಮನ್ನೇ ನಾವು ಪರಿವರ್ತನೆ ಮಾಡ್ಕೊಂಡು ಮುಂದೆ ಹೋಗೋದು. ಎಲ್ಲ ಸುಮಾರು ಈಗ ನಮಗೆ ಏನಾದ್ರೂ ಸಮಸ್ಯೆ ಬಂದ್ರೆ ಮೊದ್ಲು ನಾವು ಅದರಲ್ಲಿ ಇದು ಕ್ಲಬ್ ಆಗಿ ಏನಾಯ್ತು ಅಂತ ಡಿಸ್ಟರ್ಬ್ ಆಗಿಬಿಡ್ತೀವಿ. ಅದಕ್ಕೆ ನನಗೀಗ ಸೂತ್ರ ಸಿಕ್ಕಿರೋದೇನಂದ್ರೆ 10 ನಿಮಿಷ ನಿನಗೆ ಏನೇನ್ ಹೇಳ್ಬೇಕಾಗಿತ್ತು ಎಲ್ಲ ಹೇಳ್ಬಿಡು ಅಂತ ನಾನು ನನ್ನ ಮನಸ್ಸಿಗೆ ಹೇಳ್ತೀನಿ. ನಿಂದ ಇದನ್ ಮಾಡ್ಬೇಕಾ, ಅದನ್ನ ಮಾಡ್ಬೇಕಾ, ಓಕೆ ನಿನ್ ಪ್ರಕಾರ ಇದು, ಇದನ್ನ ನಾನು ಮೈಂಡ್ ಇಂತ್ರ ಹೊರಗಡೆ ಹಾಕ್ಲಿಕ್ಕೆ ನೀವ್ ಹೇಳಿರುವಂತದ್ದು ಒಂದಿಷ್ಟು ಟೆಕ್ನಿಕ್ಸ್ ಯೂಸ್ ಮಾಡಿದೆ. ಒಂದು ಯಾರಾದ್ರೂ ಕ್ಲೋಸ್ ಫ್ರೆಂಡ್ಸ್ ಏನಿದಾರಲ್ಲ ಅವ್ರ ಕಡೆ ಈ ವಿಷಯವನ್ನ ರಿಪೀಟೆಡ್ಲಿ ಮಾತಾಡಿ ಹೊರಗಡೆ ಹಾಕ್ಬೋದು. ಕಂಟಿನ್ಯೂ ರಿಪೀಟೆಡ್ಲಿ. ನಾನು ಈಗ ಒಂದು ನಮ್ದು 2 ಫ್ರೆಂಡ್ಸ್ ಹೇಳಿದ್ದೇನೆ, ನಾನು ರಿಪೀಟ್ ಮಾತಾಡ್ತೀನಿ, ನನ್ನ ತಲೆಯಲ್ಲಿಂತ್ರ ಹೋಗೋವರೆಗೂ ಮಾತಾಡ್ತೀನಿ, ಬ್ಯಾಸರ ಆದ್ರೂ ಸ್ವಲ್ಪ ಸಂಭಾಳಿಸ್ಕೊ ಅಂತ ಹೇಳ್ತೀನಿ ಅಲ್ಲಿವರೆಗೂ. ಅದು ಅಂದ್ರೆ ನಮ್ ಮೈಂಡ್ ಇಂತ್ರ ಯಾವಾಗ ವಿಷಯ ಔಟ್ ಆಗುತ್ತೋ ಕ್ಲಾರಿಟಿ ಸಿಗುತ್ತೆ. ನಮಗೆ ಒಂದ್ ರೋಡ್ ಅಲ್ಲಿ ಹೋಗ್ತಾ ಇದೀವಿ, ಕತ್ಲಿದೆ, ಆ ಕತ್ಲಲ್ಲಿ ನನಗೆ ಲೈಟ್ ಹಚ್ಚಬೇಕು, ಬಟ್ ಪವರೇ ಇಲ್ಲ. ಅಲ್ಲಿ 2 ಕೆಲಸ. ಒಂದೇನು, ನಾನ್ ಸ್ಟಾಪ್ ಆಗ್ಬೇಕು, ಲೈಟ್ ಬರೋವರೆಗೂ ವೇಟ್ ಮಾಡ್ಬೇಕು. ಅಂದ್ರೆ ಒಂದು ಡಾರ್ಕ್ನೆಸ್ ಲೈನ್ ಅಲ್ಲಿ ಹೋಗ್ತಿರ್ತೀವಂದ್ರೆ ಅದರಲ್ಲಿ ಇದು ಒಂದು ಲೈಟ್ ಬೇಕಾಗಿರ್ತದ. ನನಗೆ ಈಗ ಲೈಟ್ ಸಿಗ್ತಾ ಇಲ್ಲ ಅಂದ್ರೆ ಒಂದು ಸ್ಟೇಬಲ್ ಆಗಿ ಅಲ್ಲಿ ನಿಂತ್ ಬಿಡೋಣ. ಯಾವಾಗ ಲೈಟ್ ಬಿಡುತ್ತೋ ಅವಾಗ ಎಲ್ಲಿ ಮಟ್ಟ ಕಾಣಿಸುತ್ತೋ ಅಲ್ಲಿವರೆಗೂ ಹೋಗೋಣ.
ಇದನ್ನ ನಾವು ಹೊರಗಡೆ ಹೌದು ಆ ಟೈಮಿಗೆ ಇಲ್ಲ ಈ ದಾರಿಯಲ್ಲಿ ಹೋಗ್ಬಿಡು, ಲೈಟ್ ಇಲ್ಲಲ್ಲ ಈ ದಾರಿಯಲ್ಲಿ ಹೋಗ್ಬಿಡು, ಪ್ಯಾನಿಕ್ ಜೊತೆಗೆ ಆ ಮೈಂಡ್ ಇನ್ನು ಹಿಂದ್ಗಡೆ ಎಳಿಲಿಕ್ಕೆ ನೋಡ್ತದ. ನಾನು ವರ್ಡ್ ಕೊಡೋದು ನಮ್ಮನ್ನ ಇನ್ನು ಹಿಂದ್ಗಡೆ ಎಳಿಲಿಕ್ಕೆ ನೋಡ್ತದ. ಕರೆಕ್ಟ್. ಆ ಟೈಮ್ ನಲ್ಲಿ ಮೊದ್ಲು ಸ್ಟೇಬಲ್ ಬೇಕಾದಾಗ್ಲಿ ಫಸ್ಟ್ ಇಲ್ಲಿ ನಿಂದ್ರೋಣ. ಅದ್ರ ನೆಕ್ಸ್ಟ್ ಏನಾಗುತ್ತೆ, ಒಂದ್ 5 ನಿಮಿಷ ನನಗ್ ಟೈಮ್ ಕೊಟ್ಬಿಡು, ನಿಂದೆಲ್ಲ ಹೇಳೋದ್ ಮುಗಿತ ಅಂದ್ರೆ ನಮ್ಮ ನೆಗೆಟಿವಿಟಿ ಮೈಂಡ್ಗೆ ಅಥವಾ ನಮ್ ಗೊಂದಲದ ಮನಸ್ಸಿಗೆ ನಾವು ಹೇಳೋದ್ ನಾನು ಅಂದ್ರೆ ಅಡಾಪ್ಟ್ ಮಾಡ್ಕೊಂಡಿದ್ದೇನೆ. ಅಂದ್ರೆ ನಿಮ್ದು ಅದರಲ್ಲಿ ಸುಮಾರಷ್ಟು ವಿಡಿಯೋದಲ್ಲಿ ಅದನ್ನೇ ಹೇಳಿದ್ರಿ. ಅಂದ್ರೆ ಸ್ಟೇಬಲ್ ಆಗಿಬಿಡೋದು, ಅಲ್ಲಿಗೆ ಸ್ಟಾಪ್ ಮಾಡ್ಬಿಟ್ರೆ ನಮಗೆ ಏನ್ ಮಾಡ್ಬೇಕಂತ ಮನಸ್ಸೆಲ್ಲ ತಿಳಿಯಾದ್ಮೇಲೆ ನೆಕ್ಸ್ಟ್ ಗೋಯಿಂಗ್ ಒಂದೇನೋ ಕ್ಲಾರಿಟಿ ಸಿಗುತ್ತೆ. ಅಬ್ಸಲ್ಯೂಟ್ಲಿ ವೆರಿ ಟ್ರೂ. ಎಂತೆಂತ ಅದ್ಭುತ ಸೂತ್ರಗಳನ್ನ ಹೇಳ್ತಾ ಇದ್ದಾರೆ ಗಮನಿಸಿ. ಮೊದಲೇ ಹೇಳಿದ್ರಿ, ಈಗ ಒಂದು ಸನ್ನಿವೇಶದಲ್ಲಿ ನೆಗೆಟಿವ್ ಥಿಂಕಿಂಗ್ದು ಮತ್ತು ನನಗ್ ಬೇಕಾಗಿರೋದು ಪ್ಲಸ್ ನನ್ನ ಮೈಂಡ್ ಟ್ರೈನ್ ಮಾಡ್ಕೊಂಡ್ರೆ, ನಾನು ಬ್ಯಾಲೆನ್ಸ್ ತಗೊಂಡ್ ಬಂದ್ರೆ ಯಾವ ಔಟ್ಕಮ್ ಬರುತ್ತೆ ಅದನ್ನ ಅರ್ಥ ಮಾಡ್ಕೊಂಡಿದ ತಕ್ಷಣ ವಿಚಾರಗಳು ಸ್ಪಷ್ಟ ಆಗ್ತಾ ಹೋಗುತ್ತೆ ಅನ್ನುವಂತ ಒಂದು ಅದ್ಭುತವಾದ ವಿಚಾರವನ್ನ ಹೇಳಿದ್ರಿ. ಇನ್ನು ಎರಡನೇದು, ಯಾವಾಗ್ಲೂ ಒಂದು ಪ್ರಾಬ್ಲಮ್ ಬಂತು ಅಂದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡಿ ಕ್ಲಿಯರ್ ಆಗಿ. ಈ ನಿಟ್ಟಿನಲ್ಲಿ ಒಂದು ಸಣ್ಣ ಸಲಹೆಯನ್ನ ನಮ್ಮ ವೀಕ್ಷಕರು ಕೊಡಕ್ಕೆ ಇಷ್ಟಪಡ್ತೀನಿ. ನಾನು ಈಗಷ್ಟೇ ನಿಮ್ಗಿಂತ ಮುಂಚೆ ಬಂದ ಒಬ್ಬರು ಥೆರಪಿ ಕ್ಲೈಂಟ್ ಹತ್ರ ಹೇಳ್ತಾ ಇದ್ದೆ, ಈ ಓವರ್ ಥಿಂಕಿಂಗು ನೆಗೆಟಿವ್ ಥಿಂಕಿಂಗ್ ಇದೆ. ಎಷ್ಟೋ ಸತಿ ಸುಮ್ನೆ ಕೂತ್ಕೊಂಡು ಸ್ಪಷ್ಟವಾಗಿ ಆ ಸಮಸ್ಯೆಯನ್ನ ಎಕ್ಸ್ಪ್ರೆಸ್ ಮಾಡಿದ್ರೆ ಸಾಕು, ಎಷ್ಟೋ ಕಮ್ಮಿ ಆಗೋಗುತ್ತೆ. ಫಾರ್ ಎಕ್ಸಾಂಪಲ್, ಇವರು ನನ್ಗೆ ಈ ತರ ದೂಷಣೆ ಮಾಡಿದ್ರು, ನಾವೇನ್ ಮಾಡ್ತೀವಿ, 3 ದಿನ 1 ವಾರ ಹಂಗ್ ಮಾಡ್ಬಿಟ್ರು ಅಂಡ್ ಅದ್ರ ಜೊತೆ ಏನೇನ್ ಫೀಲಿಂಗ್ ಬಾಲ್ಯದಿಂದ ಹಿಡ್ಕೊಂಡು ಇವಾಗವರೆಗೂ ಎಲ್ಲ ಕಂಟಿನ್ಯೂಸ್ ರನ್ ಆಗ್ತಾ ಇರುತ್ತೆ. ಅದೇ ಒಂದ್ ಸ್ವಲ್ಪ ನೀವು ಹೇಳಿದ್ದು ತುಂಬಾ ರಿಪಿಟೇಟಿವ್ ಆಗಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ರಿ, ಎಕ್ಸಲೆಂಟ್. ಅದನ್ನ ಸ್ಟೇಬಲ್ ಮಾಡಿ ಪಾಸ್ ಮಾಡಿ, ಓಕೆ ಅವ್ರು ಹೇಳಿದ್ರಲ್ಲಿ ಈ 3 ಪದಗಳು ನನಗೆ ತುಂಬಾ ಹರ್ಟ್ ಆಯ್ತು, ಅಥವಾ ನನ್ನ ಈಗೋಗೆ ಹರ್ಟ್ ಆಯ್ತು, ಅಥವಾ ಮನಸ್ಸಿಗೆ ಅಸಮಾಧಾನ ಆಯ್ತು. ಓಕೆ, ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಅವ್ರನ್ನ ಇಗ್ನೋರ್ ಮಾಡೋದನ್ನ ಕಲಿಬೇಕಾ, ಇಲ್ಲ ಅವ್ರು ಹೇಳಿದ್ರೆ ಏನಾದ್ರು ನಿಜಾಂಶ ಇತ್ತು ನಾನು ಅದನ್ನ ಅಳವಡಿಸ್ಕೋಬೇಕಾ, ಅಥವಾ ಅವ್ರನ್ನ ಕ್ಷಮಿಸೋ ಕಲೆಯನ್ನ ಮಾಡ್ಬೇಕಾ? ABCD ಅದ್ರ ಬಗ್ಗೆ ಕ್ಲಾರಿಟಿ ತಗೊಳ್ಳೋದು. ಅವಾಗ ಏನಾಗುತ್ತೆ, ಪ್ರತಿ ಸತಿ ಮತ್ತೆ ನನ್ನ ಮೈಂಡ್ ಆ ಟಾಪಿಕ್ ಹೋದಾಗ ABCD ಸ್ಟೆಪ್ಸ್ ಹೇಳಿದ್ರಲ್ಲ ಅದ್ರಲ್ಲಿ ಮಾಡೋಣ ಇವಾಗ, ಮಿಕ್ಕಿದ್ ಬಿಟ್ಬಿಡೋಣ ಅಂತ ಮತ್ತೆ ವಾಪಸ್ ನಮ್ ಕೆಲ್ಸಕ್ಕೆ ಅಟ್ಲೀಸ್ಟ್ ಇನ್ವಾಲ್ವ್ ಆಗಬಹುದು. ಸೊ ಈ ಓವರ್ ಥಿಂಕಿಂಗ್, ನೆಗೆಟಿವ್ ಥಿಂಕಿಂಗ್ಗೆ ಸ್ವಲ್ಪ ಸ್ಟೇಬಲ್ ಆಗಿ ಯೋಚನೆ ಮಾಡೋದ್ರಿಂದನೇ ಎಷ್ಟೋ ಪರಿಹಾರ ತಗೊಳ್ಬಹುದು ನೀವು ಹೇಳಿದಾಗೆ. ದಟ್ ಇಸ್ ಒನ್ ಥಿಂಗ್. ಇನ್ನೊಂದು ಸಣ್ಣ ವಿಷಯ ಹೇಳಕ್ ಇಷ್ಟಪಡ್ತೀನಿ. ಏನಾಗುತ್ತೆ ಅಂದ್ರೆ, ಈಗ ನೀವ್ ಹೇಳಿದ್ರಲ್ಲ, ಈಗ ಎಲ್ಲೋ ನಾವು ಡಿಸ್ಟರ್ಬ್ ಆದಾಗ, ನೆಕ್ಸ್ಟ್ ಏನು ಗೊತ್ತಾಗದೆ ಇದ್ದಾಗ ನಾವು ಹಿಂದಕ್ಕೆ ಹೋಗ್ತೀವಿ ಅಂತ, ಆ ಟೈಮಲ್ಲಿ ನಮಗೆ ಎಷ್ಟು ಪ್ರಚೋದನೆ ಬರುತ್ತೆ, ನಾನು ಹೆಂಗ್ ಹಿಂದಕ್ಕೆ ಹೋಗ್ತಾ ಇದ್ದೀನಿ, ಇಷ್ಟು ಕಷ್ಟಪಟ್ಟಿದ್ದೀನಿ, ನಾವು ಮುಂದೆ ಹೋಗ್ಲೇಬೇಕು ಅಂತ ಏನೋ ಆತರದಲ್ಲಿ ಏನೋ ಒಂದು ಎರರ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಅದನ್ನ ಆಗ್ಲೇ ಫಿಕ್ಸ್ ಮಾಡ್ಬೇಕು ಅನ್ನೋಂತ ಇದಕ್ಕಿಂತ ನೀವು ಎರಡನೇ ಸೂತ್ರ ಏನ್ ಹೇಳಿದ್ರಿ ಅಂದ್ರೆ, ಆ ಒಂದು ಸನ್ನಿವೇಶದಲ್ಲೆಲ್ಲ ಬದಲಾಗೋದಕ್ಕಿಂತ ನಾನೇನ್ ಮಾಡ್ಬೇಕು ಈಗ ಅನ್ನೋದ್ರ ಮೇಲೆ ಫೋಕಸ್ ಮಾಡಿ, ಆ ಸನ್ನಿವೇಶವನ್ನ ಇಮಿಡಿಯೇಟ್ ಆಗಿ ಚೇಂಜ್ ಮಾಡೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕಿಂತ, ಈ ತರ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದ್ಬಿಟ್ಟಿದೆ, ಅಥವಾ ಡೇಂಜರ್ ಬಂದ್ಬಿಟ್ಟಿದೆ, ದುಃಖ ಬಂದ್ಬಿಟ್ಟಿದೆ, ಅಥವಾ ಕಾಯಿಲೆ ಬಂದ್ಬಿಟ್ಟಿದೆ, ಈಗ ವಾಟ್ ಇಸ್ ಇನ್ ಮೈ ಪವರ್, ನನ್ನ ಶಕ್ತಿಯಲ್ಲಿ ಏನಿದೆ ಇವಾಗ ಸದ್ಯಕ್ಕೆ, ಇನ್ ಮೈ ಕೆಪಾಸಿಟಿ. 10 ಸಿಚುವೇಶನ್ ಕ್ಲೋಸ್ ಆಗೋಗಿದೆ, 11ನೇದು ಏನಿದೆ ನನ್ನ ಕೆಪಾಸಿಟಿಲಿ, 10% ಏನಿದೆ ನಾನು ಮಾಡ್ಬೋದಾಗಿರೋದು, ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ಯು ಆರ್ ರೆಡಿ. ನೆಕ್ಸ್ಟ್ ನೀವ್ ಹೇಳಿದಾಗ ಲೈಟ್ ಆನ್ ಆಗುತ್ತೆ, ನಾನು ಯೂಶಲಿ ಹೇಳ್ತಿರ್ತೀನಿ. ಆಮೇಲೆ ಒಂದು ಡೋರ್ ಓಪನ್ ಆಗುತ್ತೆ, ಅವಾಗ ಮೇಕಪ್ ಮಾಡ್ಕೊಳಕ್ ಹೋಗ್ಬೇಡಿ, ಪರ್ಸನಾಲಿಟಿದು ಮಾಡ್ಕೊಂಡು ರೆಡಿ ಆಗಿ ಕೂತಿರಿ. ಓಪನ್ ಆದ ತಕ್ಷಣ ಓಡೋಗ್ಬಿಡಿ, ಇಲ್ಲಾಂದ್ರೆ ಆಮೇಲೆ ಮತ್ತೆ ಡೋರ್ ಕ್ಲೋಸ್ ಆಗ್ಬಿಡುತ್ತೆ. ನೀವು ಓಪನ್ ಆದ್ಮೇಲೆ ರೆಡಿ ಆಗಕ್ ಹೋಗ್ಬೇಡಿ. ನೀವ್ ಹೇಳ್ದಂಗೆ ಲೈಟ್ ಬರುತ್ತೆ, ನೀವು ರೆಡಿ ಆಗಿ ನಾನೇನ್ ಮಾಡ್ಕೋಬಹುದು ಅದ್ರ ಮೇಲೆ ವರ್ಕ್ ಮಾಡಿ, ಆಮೇಲೆ ಲೈಟ್ ಆನ್ ಆಗಿದ ತಕ್ಷಣ ನಡೀರಿ ಮತ್ತೆ. ಬಟ್ ನಾವೇನ್ ಮಾಡ್ತೀವಿ, ಆ ಸಿಚುವೇಶನ್ ಆಗ್ಲೇ ಫಿಕ್ಸ್ ಆಗ್ಬಿಡುತ್ತೆ. ಯಾಕೆ ಇಷ್ಟು ವರ್ಷ ಸರಿ ಇತ್ತು, ಈಗ ಸರಿ ಹೋಗ್ಬೇಕು ಅಂತ. ಮತ್ತೆ ಈ ತರದೆಲ್ಲ ಉದ್ವೇಗಗಳನ್ನು ತಗೊಂಡಾಗ, ನಾನು ನಿನ್ನೆ ಒಬ್ರು ಕ್ಲೈಂಟ್ ಹೇಳ್ತಾ ಇದ್ದೆ, ಇಮಿಡಿಯೇಟ್ ನಾಳೆ ಬೆಳಿಗ್ಗೆ ನಿಮ್ ಕಾಯಿಲೆ ಬರಲ್ಲ, 10 ವರ್ಷ ಆದ್ಮೇಲೆ ಅದ್ರ ಒತ್ತಡ ತೋರಿಸ್ಕೊಳತ್ತೆ. ಯಾಕಂದ್ರೆ ಅದು ಮೆಮರಿ ಕೂತಿರ್ತಲ್ಲ ನಿಮ್ ಒಳಗಡೆನೆ. ಅಂಡ್ ನೀವು ಧ್ಯಾನ ಮಾಡಲ್ಲ, ಅದ್ರ ಮೇಲೆ ಕೌನ್ಸಿಲಿಂಗ್ ತಗೊಳಲ್ಲ, ಅದನ್ನ ಬಿಡೋ ಪ್ರಯತ್ನ ಮಾಡಲ್ಲ, ಒಳಗಡೆ ಎಲ್ಲ ತುಂಬ್ಕೊಳ್ತಾ ಇರೋದು, ಓಡ್ತಾ ಇರೋದು. ವಿ ಆರ್ ವೆರಿ ಬಿಸಿ ಅಲ್ವಾ? ತುಂಬ್ಕೊಂಡು ಒಂದಿನ ಅದು ಬರ್ಸ್ಟ್ ಆಗತ್ತೆ, ಒಂದಿನ ವಾಮಿಟ್ ಮಾಡುತ್ತದು. ಅವಾಗ ಅಯ್ಯೋ ಯಾಕೆ ಮಾಡೋದು, ನಾನು ಇಷ್ಟು ಚೆನ್ನಾಗಿದ್ದೀನಿ, ಇವಾಗ ನಾನು ಮನೆ ಕಟ್ಟಕ್ಕೆ 20 ವರ್ಷದಿಂದ ತಲೆ ಕೆಡಿಸ್ಕೊಂಡಿದ್ದೆ, ಆದ್ರೆ ಇವಾಗ ಚೆನ್ನಾಗಿದ್ದೀನಿ, ಇವಾಗ ಯಾಕೆ ಮೇಡಮ್ ಕಾಯಿಲೆ ಬಂತು ಅಂತಾರೆ. ಸ್ವಲ್ಪ 10 ವರ್ಷದಿಂದ ಡೀಟೇಲ್ಸ್ ಕೇಳಿದ ತಕ್ಷಣ ಅಳ್ಳಾಡ್ಬಿಡುತ್ತೆ ಅವ್ರ ಮನಸ್ಸು. ಹೌದು ಮೇಡಮ್, ಅವಾಗ ಹಂಗಿತ್ತು ಹಿಂಗಿತ್ತು, ಅಲ್ಲಿಂದ ಇಲ್ಲಿವರೆಗೂ ಏನಾದ್ರು ಮಾಡ್ಕೊಂಡ್ರೆ ಅದನ್ನ ರಿಲೀಸ್ ಮಾಡಕ್ಕೆ ಇಲ್ಲ ಮೇಡಮ್, ನಾನು ತುಂಬಾ ಬಿಸಿ ಇದ್ದೆ. ಸೊ ಇಲ್ಲಿ ನೀವು ಕೂಡ ಒಂದು ಇಂಜಿನಿಯರು, ನೀವು ತುಂಬಾ ಬಿಸಿ ಇದ್ದೀರಾ. ನೀವು ಸಮಯ ಹೆಂಗ್ ತಗೊಂಡ್ರಿ? ಯಾಕಂದ್ರೆ ನಮ್ ವೀಕ್ಷಕರೆಲ್ಲ ತುಂಬಾ ಕಂಪ್ಲೇಂಟ್ ಕೊಡೋದು, ನಂಗೆ ಟೈಮ್ ಇಲ್ಲ ಅಂತ. ನಾನು ಒಂದು ಥೆರಪಿಸ್ಟ್ ಆಗಿ, ಒಂದು ತಾಯಿಯಾಗಿ, ಒಂದು ಟೀಚರ್ ಆಗಿ, ನನ್ನ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ನಾನು ದಿನದಲ್ಲಿ ಅಟ್ಲೀಸ್ಟ್ 3 ಅವರ್ ಕೊಟ್ಕೊಳ್ತೀನಿ. 3 ಅವರ್ಸ್ ಅಟ್ಲೀಸ್ಟ್. ಬೇಡ ಅಷ್ಟು ಕೊಡೋದು ಬೇಡಪ್ಪ, 1 ಅವರ್ ಕೊಡಿ ಅಂದ್ರೂ ಟೈಮ್ ಇಲ್ಲ ಅಂತಾರೆ. ನೀವ್ ಹೆಂಗ್ ಟೈಮ್ ಕೊಟ್ಕೊಂಡ್ರಿ?
ಆಕ್ಚುಲಿ ಅದೇ ನಾವು ಟೈಮ್ ಇಲ್ಲ, ಟೈಮ್ ಯಾರಿಗೂ ಇಲ್ಲ. ಅದನ್ನ ನಾವು ಒಂದು ಈಗ ಶೆಡ್ಯೂಲ್ ಫಿಕ್ಸ್ ಮಾಡಬೇಕು ಅಂತಾರಲ್ಲ, ಅಂದ್ರೆ ದಿನಚರಿನ ಶಫಲಿಂಗ್ ಮಾಡೋದು. ಇಲ್ಲಿ ನಾನು ಫ್ರೀ ಇದೀನಿ ಅಂದ್ರೆ ಆ ಫ್ರೀ ಒಳಗ್ ನಾನು ಏನ್ ಹಾಕೋಬೇಕು ಅಂತ ಇದಕ್ಕಿಂತ ಇದರಲ್ಲಿ ಒಂದು ಸಣ್ಣ ಜೋಡಿಸ್ಬಿಡ್ತೇನೆ. ಒಂದು ಇದರಲ್ಲಿ ಒಂದು ಸತ್ಸಂಗದಲ್ಲಿ ಕೂತಾಗ ಒಬ್ರು ಇದನ್ನ ಹೇಳಿದ್ರು, ಸುಮಾರು ವಿಷಯ. ಇವತ್ತಿಂತ ಒಂದು ಸದ್ಗುಣಗಳನ್ನ ಜೋಡಿಸ್ಕೊಂಡ ದುರ್ಗುಣಗಳನ್ನ ಬಿಡೋಣ. ಅದನ್ನ ನೀವು ಇಲ್ಲೇ ಹೇಳ್ಬೋದು ಅಥವಾ ಬಿಡ್ಬೋದು. ನೀವು ಎಷ್ಟೋ ಸತಿ ಹೇಳಿದ್ರ ಸತ್ಸಂಗದಲ್ಲಿ ಭಾಗವಹಿಸಿ 5 ನಿಮಿಷನಾದ್ರೂ ಕೂತ್ ಬರ್ರಿ, ನಿಮಗ್ ಎನರ್ಜಿ ಎಕ್ಸ್ಟ್ರಾಡಿನರಿ ಬರುತ್ತ ಅಂತ ನೀವು ಹೇಳಿದ್ರಿ. ಅಲ್ಲಿದ್ ಒಂದನ್ನ ನಾನು ಪಿಕ್ ಮಾಡ್ಕೊಂಡೆ, ದುರ್ಗುಣಗಳನ್ನ ಬಿಡೋದು, ಸದ್ಗುಣಗಳನ್ನ ತಗೊಳ್ಳೋದು. ದುರ್ಗುಣ, ಮೊಬೈಲ್ ಅನ್ನ ನೋಡ್ತಾ ಇದೀವಿ, ಟೈಮ್ ಇಲ್ಲ ಅಂದ್ರೂ ಮೊಬೈಲ್ ನ ನೋಡ್ತಾ ಇದ್ವಿ. ರಾತ್ರಿ ಬೆಳಿಗ್ಗೆ ಈ ಫ್ರೀ ಅಂದ್ರೆ ಈಗ ನನ್ ಕೆಲಸ ಇಲ್ಲ ಅಂದ್ರೂ ನಂದು ಅದೇನೇ ಆಗಿರುತ್ತೆ. ಇದಕ್ಕೆ ಕಡಿಮೆ ಮಾಡೋಣ ಅಂತ ನಾನ್ ಅನ್ಕೊಂಡು ತಿಂಗಳಿಗೆ ಒಂದು ಬುಕ್ ಓದೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿ ಇದನ್ನೇ ಮೊಬೈಲ್ ಅದನ್ನ ಕಡಿಮೆ ಮಾಡಿ ಬೆಳಿಗ್ಗೆ ಶಿಫ್ಟಿಗೆ ಅಂದ್ರೆ ಆ ಬೆಳಿಗ್ಗೆ ಶಿಫ್ಟ್ ಒಳಗೆ ಎದ್ದ ತಕ್ಷಣ 2 ಪೇಜ್ ಓದೋಣ, ಆಮೇಲೆ ಅದನ್ನ 10 ಪೇಜ್ ಓದೋಣ. ಇದನ್ನ ಪ್ರಾಕ್ಟೀಸ್ ಮತ್ತೆ ನಿಮ್ಮದು ಒಂದಿಷ್ಟನ್ನ ಬುಕ್ಸ್ ಅಲ್ಲಿ ಬಂದಿದ್ದನ್ನ ಎಲ್ಲ ಅಡಾಪ್ಟ್ ಮಾಡ್ಕೊಂಡು 21 ಡೇಸ್ ನೀವ್ ಹೇಳ್ತೀರಿ ಒಂದು ರೊಕ್ಕದ ನಿಯಮ ಟೈಪ್ ಅಂತ ಅವ್ರು ಮಾಡಿದ್ದಾರೆ. ಬಟ್ ಅದು ಟೆಕ್ನಿಕಲಿ ನಿಮಗೆ ಒಂದು ಕೆಲಸನ ರೆಗ್ಯುಲರ್ ಆಗಿ 21 ದಿವಸ ಮಾಡಿದ್ರೆ ಅದು ನಿಮಗೆ ಹ್ಯಾಬಿಟ್ ಆಗಿಬಿಡುತ್ತೆ. ಇವತ್ ನಾನು 4:50 ಅಲಾರಾಮ್ ಆಗುತ್ತೆ ಅಂದ್ರೆ ಅಷ್ಟು 4:50 ನನಗೆ ಎಚ್ಚರ ಆಗಿರ್ತದ. 5:15 ನಾನು ಹೇಳ್ತೀನಿ ಅಂದ್ರೆ ಸ್ವಲ್ಪ ನೀನ್ ಎಚ್ಚರ ಆಗಿದೆ ಮೈಂಡಿಗೆ ಅಲ್ಲೇ ನಿನಗೆ ನಿದ್ದೆ ಬೇಕಾ ಸರ್, ಅದು ಅಫರ್ಮೇಶನ್ ಅಲ್ಲ, ಮತ್ತೆ ನನಗೆ ಟ್ರೈನಿಂಗ್ ಮೈಂಡಿಗೆ. ಅಂದ್ರೆ ಮೈಂಡ್ ಇನ್ನೂ ಮಕ್ಕೋ ಅಂತ ಇರ್ತದ. 4:50 ಅಲಾರಾಮ್ ಇಟ್ಟಿತ್ತು ಅಂದ್ರೆ ನಾನ್ ನನ್ ಟ್ರಿಕ್ಸ್ ನಲ್ಲಿ ಅಲ್ಲಿ ಸ್ವಲ್ಪ ಅಡಾಪ್ಟ್ ಮಾಡಿದ್ವಿ. ಅಂದ್ರೆ ಮೈಂಡ್ ಟ್ರೈನಿಂಗ್ ಮಾಡಿ 4:50 ಅಲಾರಾಮ್ ಆಯ್ತು, 10 ನಿಮಿಷ ಮಲ್ಕೋ. ನನ್ ಮೈಂಡಿಗೆ ಹೇಳೋದು 10 ನಿಮಿಷ ಮಲ್ಕೋ, 10 ನಿಮಿಷ ಆಗುತ್ತೆ, ಇನ್ನು 5 ನಿಮಿಷಕ್ಕೆ ಎದ್ದು ಬಿಡು. ನನಗೆ ನಾನು ಅನ್ಕೊಳ್ಳೋದು 10 ನಿಮಿಷ ನೀನ್ ಹೇಳ್ದಂಗೆ ನಾ 10 ನಿಮಿಷ ಮಕ್ಕೊಂಡೆ, ಇನ್ನು ಹೇಳ್ಬೇಕು ನೀನು. 5:15 ನಾನು 5:20 ಒಂದೇನೋ ಅಂದ್ರೆ ಒಂದು ಗುರಿ ಇಟ್ಕೊಂಡು ಹೋಗ್ಬೇಕು ಅಂತ ಇರೋದಕ್ಕೆ ಒಂದು ಮೂರ್ತಿದ ನನ್ನ ಜಲಾಭಿಷೇಕ ಎದ್ದ 5:20 ನಾನು ಜಲಾಭಿಷೇಕ ಮಾಡಿದೆ. ಆ ತರ ಟೈಮ್ ಅಂದ್ರೆ ನಂದು ಗುರಿ ಏನಂತಂದ್ರೆ ಅದನ್ನ ಮಾಡೋದಕ್ಕೋಸ್ಕರನಾದ್ರೂ ನಾನು ಹೇಳ್ಬೇಕು ಸ್ಟಾರ್ಟ್ ಆಗುತ್ತೆ. ಅದನ್ನ ಅಂದ್ರೆ ಈಗ ಮೂರ್ತಿದ ಗೋವಿಂದನ್ ಮೂರ್ತಿದ್ ನಾನು ಜಲಾಭಿಷೇಕ 5:20 ನನಗೆ ಆಗ್ಬೇಕು, ನನಗದೆಲ್ಲ ಗೊತ್ತಿಲ್ಲ, ಆಗ್ಬೇಕು. ನನ್ನ ಮೈಂಡ್ಸಿಗೆ ನನ್ನ ವಿರೋಧವಾದ ಮೈಂಡಿಗೆ ನಾನು ಹೇಳಿದ್ದು ಇಲ್ಲ ಇವತ್ ಮಕ್ಕಳು ಅಂದ್ರೆ ನನಗ್ ಗೊತ್ತಿಲ್ಲ ಒಂದೊಂದ್ ಟೈಮ್ ನಾನು ಅದನ್ನ ಅಂದ್ರೆ ಅದಕ್ಕೂ ನಾವು ಅಂದ್ರೆ ನೆಗೆಟಿವ್ ಮೈಂಡಿಗೂ ಬೇಸರ ಮಾಡಬಾರ್ದು ಅಂತಾರಲ್ಲ, ಆ ರೀತಿನೂ ಮಾಡಿದ್ದೀನಿ. ಏನು 5:20 ನೀನ್ ಹೇಳು, ನನ್ನ ಅಭಿಷೇಕ ಮುಗಿತಿಲ್ಲ, 10 ನಿಮಿಷ ನನಗ್ ಮೆಡಿಟೇಷನ್ ಟೈಮ್ ಕೊಡು, ಮತ್ತೆ ನಾನು ನೀ ಹೇಳ್ದಂಗೆ ಮಕ್ಕಳು ಬಿಡ್ತೀನಿ. ನಾನೊಂದು ಟ್ರಿಕ್ ಮಾಡ್ತೀನಿ ಇಲ್ಲಿ ಹೇಳ. ನಾನು ಮೊದಲೆಲ್ಲ ನಿಮ್ ತರ 4:45 ಗಂಟೆಗೆ ಹೇಳ್ತಿದ್ದೆ. ಕಳೆದ 2 ವರ್ಷಗಳಿಂದ 4 ಗಂಟೆಗೆ ಹೇಳ್ಬೇಕು ಅಂತ ನಿರ್ಧಾರ ತಗೊಂಡೆ. ಆಗ ನನ್ನ ಮೈಂಡಿಗೆ ಏನ್ ಹೇಳ್ತಾ ಇದ್ದೆ ಅಂದ್ರೆ, ಅಲಾರ್ಮ್ ರಿಂಗ್ ಆಗ್ತಾ ಇದ್ದಾಗ ನೀನ್ ಎದ್ದೇಳ್ಬಿಡ್ಬೇಕು, ಆ ಸ್ನೂಸ್ ಓದ್ತದೆಲ್ಲ ಇಲ್ಲ. ಆದ್ರೆ ನೀನ್ ಬೇಜಾರ್ ಮಾಡ್ಕೋಬೇಡ, ನನ್ ಮೈಂಡಿಗೆ ಟ್ರೈನ್ ನೀವ್ ಮಾಡ್ತಿರಲ್ಲ ಆ ತರ ನಾನ್ ಮಾಡೋದು. ಮತ್ತೆ ಮಧ್ಯಾಹ್ನ ನಿನ್ಗೊಂದು ಪವರ್ ನ್ಯಾಪ್ ಕೊಡ್ತೀನಿ. ಇನ್ನೂ ನಿನಗೆ ಸುಸ್ತಾಯ್ತಾ, ಬೇಕಾದ್ರೆ ಸಂಜೆ 5 ಗಂಟೆಗೆ ಇನ್ನೊಂದು ಪವರ್ ನ್ಯಾಪ್ ಕೊಡ್ತೀನಿ. ಈ ಸದ್ಯಕ್ಕೆ ಎದ್ದು ಬಿಡು, ಬೇಕಾದ್ರೆ ಆಮೇಲೆ ನೀನ್ 11 ಗಂಟೆಗೆ ಫ್ರೀ ಆದಾಗ ಬೇಕಾದ್ರೆ ಅವಾಗ್ಲೂ ಕಣ್ ಮುಚ್ಕೊಂಡ್ ಕೂತ್ಕೊಂಡ್ಬಿಡುವಂತೆ, ಇವಾಗ ಎದ್ದು ಬಿಡು ಅಂತ. ಅಂದ್ರೆ ನಿನಗೆ ರೆಸ್ಟೇ ನಾನು ಕೊಡಲ್ಲ ಅನ್ನೋ ದುಃಖ ಇನ್ನೊಂದ್ ಮೈಂಡಿಗೆ ಕೊಡೋದು ಬೇಡ, ಇವಾಗ ಎದ್ದು ಬಿಡು. ಈಗ ಅಲಾರ್ಮ್ ಕರೆಕ್ಟ್ ಆಗಿ ಸ್ನೂಸ್ ಬೆಟ್ಟನ್ನು ಒತ್ತಲೇ ಬೇಡ, ಎದ್ದು ಬಿಡು. ಬಟ್ ಆಮೇಲೆ ಖಂಡಿತ ನಿನ್ಗೊಂದು ಬೆನಿಫಿಟ್ ಕೊಡ್ತೀನಿ ಅಂತ ಹೇಳೋದು. ಅವಾಗ ಹೌದಾ, ಆಮೇಲೆ ರೆಸ್ಟ್ ತಗೋಬೋದಾ ಅಂತ ಮನಸ್ಸು ಎದ್ದೇಳಕ್ಕೆ ಇದಾಗುತ್ತೆ. ಆಮೇಲೆ ಕೆಲವು ತಿಂಗಳಾದ್ಮೇಲೆ ನಿಮ್ಗೆ ಇದು ಅನುಭವಕ್ಕೆ ಬರಬಹುದು. ಆಮೇಲೆ ಈ ಕಾನ್ವರ್ಸೇಷನ್ ಆಗಲ್ಲ. ಅಲಾರ್ಮ್ ಎದ್ದೇಳಕ್ಕಿಂತ ಮುಂಚೆನೆ ನಾನು ಆಲ್ರೆಡಿ ಜಾಗೃತವಾಗಿರ್ತೀನಿ, ಎಲ್ಲಿ ಇನ್ನು ಅಲಾರ್ಮೇ ರಿಂಗ್ ಆಗಿಲ್ವಲ್ಲ ಅಂತ ಎದ್ದೋಗಿ ನೋಡಿದ್ರೆ 3:55 ಆಗಿರುತ್ತೆ. ಹೌದು ಸರ್, ಖಂಡಿತ. ಸೊ ಇದು ಬ್ಯೂಟಿಫುಲ್ ಸರ್. ದಿಸ್ ಇಸ್ ದ ವೇ ವಿ ಶುಡ್ ಕನೆಕ್ಟ್ ವಿತ್ ಅವರ್ಸೆಲ್ವ್ಸ್. ಎಸ್ ಸರ್, ನಾನು ಅನುಭವಿಸಿದ್ದು ಹೇಳಿ ಸರ್. ಯಾವಾಗಿದ್ರು ನೆಗೆಟಿವ್ ಮೈಂಡ್ ಗೆ ನೀವು ಅದನ್ನೇ ಒಂದೊಂದ್ರಲ್ಲಿ ಸ್ವಲ್ಪ ಡೀಪ್ ಆಗಿ ಅದ್ರಲ್ಲಿ ಹೋದ್ರೆ ಗೊತ್ತಾಗುತ್ತೆ. ನಾವು ಎಷ್ಟು ವಿರೋಧ ಮಾಡ್ತೀವೋ ಅಷ್ಟೇ ನಮಗೆ ಅದು ಆವರಿಸ್ಕೊಳ್ಳುತ್ತೆ. ಈಗ ನಾನು 1% ಮಾಡಿದ್ರೆ ಅದು ನಮ್ಮನ್ನ 10% ಅಂದ್ರೆ ಈ ತರ ಅದ್ರ ಜೊತೆ ಒಳಗ ಹೋಗಿ ಅದನ್ನ ಜೊತೆ ಒಳಗ ಅದನ್ನ ಸೈಡ್ ಸರ್ಚ್ ಮಾಡ್ತಾ ಹೋಗ್ಬೇಕು. ಅದು ಇಂಪಾರ್ಟೆಂಟ್ ಅಂತ ಆಗತ್ತೆ. ಅದೇ ಒಂದು ಗುರಿ
ನಂದು ಗುರಿ ಏನಂದ್ರೆ ಎದ್ದು ನಾನು ಇದನ್ನ ಮಾಡ್ಬೇಕು ಅನ್ನೋದನ್ನ ಅಂದ್ರೆ ಅದಕ್ಕೆ ಅಲ್ಟರ್ನೇಟಿವ್ ಬುಕ್ ನಾಳೆ ಆದ್ರೂ ಓದ್ಬೋದಲ್ಲ, ಹಿಂಗ್ ಬಂದ್ಬಿಡುತ್ತೆ. ಇವತ್ತಿನ ಎದ್ದಿ ನಾಳೆ ಅದನ್ನ ನಾಳೆ ಆದ್ರೂ ಮಾಡ್ಬೋದು. ಅದು ಏನೋ ತಪ್ಪಿಸ್ಲಿಕ್ಕೆ ಇವತ್ತಿಗೂ ನನ್ ಮನಸ್ಸಿನ ಜೊತೆಗೆ ನನ್ ಫೈಟಿಂಗ್ ಇದ್ದೇ ಇದೆ, ಇಲ್ಲ ಅಂತಲ್ಲ. ಬಟ್ ಸಾತ್ವಿಕವಾದ ಮನಸ್ಸು ಹೆಚ್ಚು ಗೆಲ್ತಾ ಇದೆ. ಗೆಲ್ತಾ ಇದೆ. ಹೌದು. ಅಂದ್ರೆ ಇದು ಇನ್ನೊಂದು ಅದ್ಭುತವಾದ ಸೂತ್ರ ಸರ್ ಹೇಳಿದೆ. ಏನು ಅಂದ್ರೆ ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟ್. ಡಿಸಿಪ್ಲಿನ್ ಫಾಲೋ ಮಾಡಕ್ ಹೋದಾಗ ರೆಸಿಸ್ಟೆನ್ಸ್ ಇರುತ್ತೆ, ಟೈಮ್ ಇಲ್ಲ ಅನ್ನೋ ಭಾವನೆಗಳಿರುತ್ತೆ. ಒಂದ್ ಶೆಡ್ಯೂಲ್ ಹಾಕೊಳ್ಳಿ. ನಾನು ಒಂದ್ ತಿಂಗಳಲ್ಲಿ ಒಂದ್ ಪುಸ್ತಕ ಮುಗಿಸ್ತೀನಿ, ಅಥವಾ ಈ ತಿಂಗಳ ಪೂರ್ತಿ ಯೋಗಾಗ್ ಹೋಗ್ತೀನಿ, ಅಥವಾ ನನ್ನ ವಿಚಾರಗಳ ಬಗ್ಗೆ ನಾನು ಇನ್ನೊಂದ್ ಸ್ವಲ್ಪ ಆಳವಾಗಿ ಮಂಥನ ಮಾಡ್ತೀನಿ, ಭಾವನಾತ್ಮಕ ಉದ್ವೇಗ ಕಮ್ಮಿ ಮಾಡ್ಕೊಳ್ತೀನಿ ಇತ್ಯಾದಿ. ಅಕಸ್ಮಾತ್ ಬೆಳಗ್ಗೆ ನಿಮ್ಗೇನೋ ಕೆಲಸ ಬಂದ್ಬಿಡ್ತು ಅಂದ್ರೆ ಅದನ್ನ ಸ್ವಾಪ್ ಮಾಡ್ಕೊಳ್ಳೋ ತರ ಇರ್ಬೇಕು ನಿಮ್ ಶೆಡ್ಯೂಲ್. ಇಲ್ಲಿ ಸಂಜೆ ಮಾಡ್ತೀನಿ ಅಂತಾನೋ, ಇಲ್ಲ ಸಂಜೆ ಲೇಟ್ ಆದ್ರೆ ಬೆಳಗ್ಗೆ ಮಾಡ್ತೀನಿ ಅಂತಾನೋ ಅದಿರ್ಬೇಕು. ಆದ್ರೂನು ನಿಮ್ಮ ಮನಸ್ಸಿಗೆ ಒಂದು ರೀತಿಯಲ್ಲಿ ಪರವಾಗಿಲ್ಲ, ನೀನ್ ಹೇಳ್ದಂಗೆ ಕೇಳ್ತೀನಿ ಇರು ಅಂತ ಅದನ್ನೊಂಚೂರು ಫೂಲ್ ಮಾಡ್ತಾ ಮಾಡ್ತಾ ನಿಮ್ಮ ಆಕ್ಚುಲ್ ಇಂಟೆನ್ಷನ್ ಗೆಲ್ತಾ ಹೋಗ್ಬೇಕು ಅಂತ. ಬಟ್ ಏನ್ ಗೊತ್ತಾ ಸರ್, ಆ ನೋವು ಆ ಕ್ಷಣಕ್ಕೆ ಇರುತ್ತೆ, ಅಯ್ಯೋ ಎದ್ದೇಳ್ಬೇಕಲ್ಲ, ಅಯ್ಯೋ ಮಾಡ್ಬೇಕಲ್ಲ ಅಂತ. ಬಟ್ ಒಂದ್ ತಿಂಗಳು ಆದ್ಮೇಲೆ ಹಿಂದೆ ತಿರುಗಿ ನೋಡಿದ್ರೆ ಎಷ್ಟು ಪಟ್ಟು ಖುಷಿ ಇರುತ್ತಲ್ವಾ, ಆನಂದ. ಒಂದ್ ತಿಂಗಳಲ್ಲಿ ಒಂದ್ ಪುಸ್ತಕ ಮುಗಿಸ್ದೆ, ನಾನು ಇಷ್ಟು ಜಾಗಿಂಗ್ ಎಕ್ಸ್ಟ್ರಾ ಮಾಡ್ತಾ ಇದ್ದೀನಿ, ಅಥವಾ ನನ್ ವೇಟ್ ಈ ತರ ಆಗಿದೆ ಇತ್ಯಾದಿ. ಆ ಖುಷಿ ಅಕಸ್ಮಾತ್ ಆ ನೆಗೆಟಿವ್ ಮೈಂಡಿಗೆ ಸಮಾಧಾನ ಆಗೋ ತರನೇ ನಡ್ಕೊಂಡ್ ಬಿಟ್ಟಿದ್ರೆ ಎಲ್ಲಿ ಸಿಗುತ್ತೆ? ಆ ಖುಷಿ ಸಿಗೋದೇ ಇಲ್ವೇ ಅಲ್ವಾ? ಎಸ್, ಸೂಪರ್. ಹೇಳಿ ಸರ್, ಹೇಳಿ. ಮುಖ್ಯವಾಗಿ ಈಗ ಕೆಲಸದ ಗೊಂದಲ ಅಂದ್ರೆ ಯಾವುದೇ ನಂದು ಸಿವಿಲ್ ನಲ್ಲಿ ಅಂತಂದ್ರೆ ನಮ್ದು ಲೇಬರ್ ಸಮಸ್ಯೆ, ನಮ್ದು ಹೇಳಿದ ಮಟೀರಿಯಲ್ ಟೈಮಿಂಗ್ ಬರಲ್ಲ, ಕೋಆರ್ಡಿನೇಷನ್ ಒಬ್ರಿಗೊಬ್ರು ನಾವೊಂದು ಇಲ್ಲಿ ಫೋನ್ ನಲ್ಲಿ ಏನೋ ಒಂದ್ ಮಾತಾಡಿರ್ತೀವಿ, ಅಲ್ಲೊಂದು ಏನೋ ಆಗಿರ್ತದ. ಇವೆಲ್ಲ ಟೆನ್ಷನ್ ಇಲ್ಲ ಅಂತಲ್ಲ. ಇದಕ್ಕೆ ನಿಮ್ದು ಅದೇ ಒಂದೊಂದು ವಿಷಯನ ನಾವು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ನನಗ್ ಟೈಮ್ ತಗೊಂಡಾಗ್ಲೇ ಇವೆಲ್ಲ ಆಗ್ತವೆ. ಒಂದು ದಿವಸಕ್ಕೆ ಒಂದು 40ರಿಂದ 50 ಕಾಲ್ ಬರ್ತಿತ್ತು. ಈಗ 3ರಿಂದ 4 ಕಾಲ್ ಬರ್ತಾರೆ. ಅಂದ್ರೆ ವರ್ಕ್ ಶೆಡ್ಯೂಲ್ ಕಮ್ಮಿ ಆಗ್ತಾ ಅದು ಏನ್ ಪ್ರಾಬ್ಲಮ್ ಇದೆ, ಕೆಲಸ ಆಗ್ತಿಲ್ಲ ಅನ್ನೋದಕ್ಕೆ ನಂಗೆ ಟೆನ್ಷನ್ ಆಗ್ತಿತ್ತು. ಅದಕ್ಕೆ ಅಲ್ಟರ್ನೇಟ್ ಮೈಂಡ್ ಅದೇ ಈಗ ನಾವು ಈ ರೀತಿ ಮೆಡಿಟೇಷನ್ ಅಂದ್ರೆ ಇವನ್ನೆಲ್ಲ ಅಡಾಪ್ಟ್ ಮಾಡಿದ್ದು ಆ ಬುಕ್ಸ್ ನಲ್ಲಿದ್ದು. ನಿಮ್ದು ನೀವ್ ಅದನ್ನೇ ಹೇಳ್ತಾರೆ, ಏನಾದ್ರೂ ಒಂದ್ ಪ್ರಾಬ್ಲಮ್ ನಿಮ್ಗೆ ಕ್ಲಿಯರ್ ಆಗ್ಬೇಕಾ, ಬರತ್ ತೆಗೀರಿ, ಇದಾಗ್ಬೇಕು, ನನಗೆ ಇದಾಗ್ಬೇಕು, ಆಗಿದೆ ಅಂತ ಬರತ್ ತೆಗೀರಿ ಅಂತ ಹೇಳ್ತೀರ. ಅಂದ್ರೆ ಒಂದು ನಿಮ್ದು ವರ್ಕ್ ನಲ್ಲಿ ಏನಾಗ್ಬೇಕು ಅದು ಆಗಿದೆ, ಆ ಟೈಪ್ ಮಾಡ್ರಿ. ಅಂದ್ರೆ ನನಗ್ ವರ್ಕ್ ನಲ್ಲಿ ಇವತ್ತಿನ ದಿವಸ ಇಷ್ಟು ಕೆಲಸಗಳಾಗಬೇಕು, ಅದರಲ್ಲಿ ಇದು ಒಂದ್ 10 ಕೆಲಸದಲ್ಲಿ 2 ಆಗ್ತಾವ. ಅದನ್ನ ನಾಳೆ ಶಿಫ್ಟ್ ಮಾಡಿ ಆ 10 ಕೆಲಸದಲ್ಲಿ 2 ಆಗಿದ್ದನ್ನು ಕಂಟಿನ್ಯೂಷನ್ ಇಟ್ಕೊಂಡು ಮತ್ತೆ 10 ಲಿಸ್ಟ್ ಬರೆಯೋದು, ಟಿಕ್ ಮಾಡ್ತಾ ಹೋದಾಗ ಮೈಂಡ್ ರೈಟಿಂಗ್. ನಾವು ಮೊಬೈಲ್ ನಲ್ಲಿ ರೈಟ್ ಮಾಡ್ತೀವಿ, ಮೊಬೈಲ್ ನಲ್ಲಿ ರೈಟ್ ಮಾಡಿದ್ರೆ ನನಗನ್ಸಿದ ಮಟ್ಟಿಗೆ ರಿಸಲ್ಟ್ ಸಿಗಲ್ಲ ಮೇಡಮ್. ಯಾಕಂದ್ರೆ ವರ್ಡ್ಸ್ ನಮಗೆ ಹೊರಗಡೆ ಹೋಗಿ ಅದನ್ನ ತಕ್ಷಣ ನನಗೆ ಬರದ ತಕ್ಷಣ ನಮಗೆ ಗೈಡೆನ್ಸ್. ಇವತ್ತು ನನಗೆ ಹೆಂಗ್ ಆಗ್ತಾ ಇದೆ ಅಂದ್ರೆ, ಒಂದು ಕಂಡೀಷನ್ ಅಲ್ಲಿ ನಾ ಇದ್ದಾಗ ಅಲ್ಲಿ ಹೋಗಿ ಇಮಿಡಿಯೇಟ್ ನೀನ್ ಎಲ್ಲದಿಯಾ, ನೀನ್ ಬಿಟ್ ಇಲ್ಲಿ ಏನ್ ಕಂಡೀಷನ್ ಅದೆಯೋ ಬಿಡು, ಸ್ನಾನ ಬಿಡು, ನಾಷ್ಟಾನ ಬಿಡು, ಓಡಿ ಹೋಗಲ್ಲಿ. ಒಂದೇನೋ ಮಿಸ್ಟೇಕ್ ಆಗಿದೆ, ಆ ಮಿಸ್ಟೇಕ್ ಅನ್ನ ಲೇಬರ್ ಈಗ ಇಮಿಡಿಯೇಟ್ ಹೇಳು. ಅವರು ಆಯ್ತು ಈಗ ನೀನ್ ಅಬ್ಸರ್ವ್ ಮಾಡಿಲ್ಲ, ಈಗ ಅದನ್ನ ಕೆಲಸ ಮಾಡ್ತಿದಾರೆ, ಮಾಡಿದ ನೆಕ್ಸ್ಟ್ ನಿನಗೆ ಡಬಲ್ ಲಾಸ್ ಆಗುತ್ತೆ. ಈಗ ನೀನು ಹೋಗಿ ಅವ್ರಿಗೆ ಇಷ್ಟು ಬಿಟ್ಟು ಉಳ್ಕಿದ ಕೆಲಸ ಮಾಡುವಂತ ಇಷ್ಟು ಟ್ರೈನಿಂಗ್ ನನಗೆ ನನ್ನ ಮೈಂಡ್ ಮಾಡುವಂತ ಇಂಟ್ಯೂಷನ್ ಅದು. ಇದನ್ನ ಹೋಗಿ ಸಜೆಷನ್ ಕೊಡ. ನಾನು ಅಬ್ಸರ್ವ್ ಮಾಡಿದ್ದಿಲ್ಲ ಅಂದ್ರೆ ಅದನ್ನ ಏನ್ ಮಾಡ್ಬೇಕು ಅನ್ನೋದು ಅಬ್ಸರ್ವ್ ಮಾಡಿದ್ದಿಲ್ಲ. ಮೈಂಡ್ ಇನ್ನರ್ ಒಳಗಿಂತ ಹೇಳ್ತಾ ಇದೆ, ಅಲ್ಲಿ ಹೋಗಿ ಇದು ಸಮಸ್ಯೆ ಆಗಿದೆ, ಹೋಗಿ ಚೆಕ್ ಮಾಡು, ಹೇಳೋದನ್ನ ಒಳಗಡೆಯಿಂದ ಒಂದು ಮೆಸೇಜ್ ಬರ್ತಾ ಇದೆ. ಆ ತರ ಮೆಸೇಜ್ ಬರ್ತಾ ಇದೆ. ಎಕ್ಸಲೆಂಟ್. ಇದು ಯಾವ್ದಾದ್ರು ಡಿಗ್ರಿ ತಗೊಳೋದ್ರಿಂದ ಇಲ್ಲ ನಾವು ಏನಾದ್ರೂ ಮೆಟೀರಿಯಲಿಸ್ಟಿಕ್ಲಿ ಗ್ರೋ ಆಗೋದ್ರಿಂದ ಸಿಗತ್ತಾ? ಡಿಗ್ರಿ ಸಿಗೋದೇ ಇಲ್ಲ. ಒಳಗಡೆ ಒಂದು ಯೂನಿವರ್ಸಿಟಿ ಇದೆ, ಅಲ್ಲಿಗೆ ಹೋಗ್ಬೇಕು. ಒಳಗಡೆ ಒಂದು ಗುರು ಇದೆ, ಅಲ್ಲಿಗೆ ಹೋಗ್ಬೇಕು. ಒಳಗಡೆ ಸಮಾಧಾನದ ಒಂದು ಮಹತ್ತರವಾದ ಒಂದು ಆರೋಗ್ಯದ ಸ್ಥಿತಿ ಇದೆ, ಅಲ್ಲಿಗೆ ಹೋಗ್ಬೇಕು. ಇನ್ನು ಯಾವ್ದ್ರ ಮೂಲಕನೂ ಸಿಗೋದಿಲ್ಲ ನಿಮ್ಗಿದು. ನೋಡಿ ಸರ್ ಅವಾಗ್ಲೇ ಹೇಳ್ತಾ ಇದ್ರು, ಅದನ್ನೆಲ್ಲ ಹೇಳ್ತಾ ಹೋದ್ರೆ ಸಮಯ ಆಗಬಹುದು, ಆಲ್ರೆಡಿ ಸಾಕಷ್ಟು ಮಾತಾಡಿದೀವಿ ನಾವು. ಹೇಳ್ಬಿಡ್ತೇನೆ, ಬಹಳ ಇಂಪಾರ್ಟೆಂಟ್ ಅಂತ ಅನ್ಸಿದೆ ನಂಗೆ. ಏನೇ ಬಂದ್ರು ಮೇಡಮ್, ಈ ನಾನ್ ಫೀಲ್ ಮಾಡಿದ್ದು, ನಾನು ಯಾರಿಗೇ ಆದ್ರೂ ಕನ್ವಿನ್ಸ್ ಮಾಡಿ ಹೇಳ್ತಿದ್ದು ಅದನ್ನೇ. ಏನಂದ್ರೆ ಈ ಟೈಮ್ ನಮಗೆ ಈ ರೀತಿಯಾಗಿ ನಮಗೆ ಹೆಂಗ್ ಪ್ರಚೋದನೆ ಕೊಟ್ಟು ಮಾಡಿಸ್ಲಿಕ್ಕೆ, ಅಂದ್ರೆ ಏನೋ ಥಿಂಗ್ಸ್ ಇರ್ಬೋದು, ಒಂದು ಪದದ ಉಚ್ಚಾರ ಇರ್ಬೋದು, ಅವ್ರ ಮೇಲ್ಗಡೆ ಒಂದು ಆಂಗ್ರಿ ಇರ್ಬೋದು, ಸಿಟ್ ಇರ್ಬೋದು, ಪ್ರೀತಿನೂ ಇರ್ಬೋದು, ಏನೋ ಇರ್ಬೋದು. ಈ ಸಮಯ ನಮಗೆ ಅದನ್ನ ಮಾಡ್ಲಿಕ್ಕೆ ಹಚ್ಚಿರ್ತದ. ಸೇಮ್ ಥಿಂಗ್ ಸರೌಂಡಿಂಗ್ ಎಲ್ಲದ್ರ ಮೇಲೂ ಅದೇ ಸಮಯ ಆಕ್ಟ್ ಆಗ್ತಿರ್ತದೆ.
ಕರೆಕ್ಟ್. ಆ ಸಮಯ ನಮಗೆ ರಾಂಗ್ ಆಗಿದೆ, ತಪ್ಪಾಗಿದೆ ಅಂತ ನಮಗ್ ಗೊತ್ತಿದ್ರೆ ಅದನ್ನ ನಾವು ಮೊದಲು ರೆಕ್ಟಿಫೈ ಮಾಡೋದು ಕಲಿಬೇಕು. ಅಂದ್ರೆ ಈಗ ಎದುರುಗಡೆ ಇರೋ ಪರ್ಸನ್ ಕಂಡೀಷನ್ ವರ್ಸ್ಟ್ ಕಂಡೀಷನ್ ಅಲ್ಲಿ ಇರ್ತಾನೆ, ನಾನು ಏನೋ ಹೇಳಕ್ ಹೋಗ್ತೀನಿ, ಅವ್ನು ನನ್ ಮೇಲ್ಗಡೆ ರೇಗಿ ಬೈತಾನೆ. ಕರೆಕ್ಟ್. ಇಲ್ಲಿ ಸಮಯ ನಾನು ಅವ್ನು ಯಾವ ಕಂಡೀಷನ್ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳಾರ್ದೆ ಮಾತಾಡಿದ್ ನನ್ ತಪ್ಪು. ನಾನೀಗ ಯಾರ್ದೇ ಫೋನ್ ಕಾಲ್ ಬಂದ್ರು ಸರ್ ಬಿಸಿ ಇದ್ದೀರಾ ಅಂತ ಕೇಳ್ತೀನಿ, ಮಾತಾಡ್ಬೋದಾ. ಒಂದು ಲೇಬರ್ಗೂ ಮೆಸ್ರಿ ಬಿಸಿ ಇದಿರೋ ಫ್ರೀ ಇದಿರೋ, ಅವ್ರಿಗೆ ಎಲ್ಲಾರು ಹೇಳ್ತಾರೆ ನೀವ್ ಯಾಕೆ ಹಿಂಗ ಅಂತೀರಿ ಅಂತ ಹೇಳಿ. ನಾನ್ ಯಾಕೆ ಹಿಂಗ್ ಹೇಳ್ತಿದ್ದೀನಂದ್ರೆ ನಾನ್ ಏನ್ ಮಾತಾಡ್ಬೇಕು ಅನ್ನೋದನ್ನ ನೀವು ಸ್ಪಷ್ಟವಾಗಿ ಯಾವ್ದು ಸಮಯ ಅದೀರಿ ಅನ್ನೋದು ನನಗ್ ಗೊತ್ತಾಗತ್ತ. ನೀವು ಗಡಬಡ ಮನಸ್ಸಿನಲ್ಲಿ ಅದೀರಿ ಅಂತಂದ್ರೆ ನಾನ್ ಹೇಳಿದ್ದು ನಿಮಗ್ ಸಿಟ್ಟು ಬರುವ ತರ ಇರ್ಬೋದು. ಅಂದ್ರೆ ನಿಮ್ದು ಕಂಡೀಷನ್ ಇರ್ತದಲ್ಲ, ವರ್ಸ್ಟ್ ಕಂಡೀಷನ್ ಅನ್ನೋಂಗ್ ಇರ್ತದ. ಈಗ ನನಗೆ ವರ್ಸ್ಟ್ ಕಂಡೀಷನ್ ಅಲ್ಲಿ ಫೋನ್ ಮಾಡ್ತಿರ್ತಾರ, ನನಗೆ ಏನೋ ಒಂದು ಪ್ರಾಬ್ಲಮ್ ಆಗಿರ್ತದ, ನೀವು ಸರ್ ಇಲ್ಲೇನ್ ಮಟೀರಿಯಲ್ ಬಂದಿಲ್ಲ ಅಂತ ಅಂದ್ಬಿಟ್ಲೆ ನಾನು ಅವ್ರ ಮೇಲೆ ರೇಗ್ ಬಿಡ್ತೇನೆ. ಕರೆಕ್ಟ್. ಸರ್ ಇಟಿಟಕ ಬೈತಾರಲ್ಲ, ಯಾರು ಮಾಡ್ತಾರ ಕೆಲಸ ಹೋಗುವಂತ ಅವ್ರು ಅಲ್ಲಿಗೆ ಹೋಗ್ಬಿಡ್ತಾರ. ಅಂದ್ರೆ ಇಲ್ಲಿ ಸಮಯ ಏನೇ ಆದ್ರೂ ನಮಗೆ ಸಮಯ ಎಲ್ಲವನ್ನೂ ಮಾಡಿಸುತ್ತೆ. ಆ ಸಮಯನ ನಾವು ಯಾವುದು ಅಂತ ಫೈಂಡ್ ಔಟ್ ಮಾಡ್ಬೇಕು. ನಾನು ಅನ್ನೋದು ಈ ಸಮಯ ಯಾವುದು. ಈಗ ನಾನು ಇಲ್ಲಿ ಕೂತಿದ್ದೇನೆ ಅಂದ್ರೆ ನಾನು ಅದನ್ನೇ ಅಂದ್ರೆ ನಿಮಗೆ ಹಳೆಯದನ್ನ ನಾನು ಈ ತರ ಇದ್ದಿದ್ದಿಲ್ಲ. ಇಲ್ಲಿ ಬಂದಾಗ ಆ ಸೈಟ್ ನಲ್ಲಿ ಹಾಕ್ಬೇಕಾಗಿತ್ತು, ಹಾಕಿದ್ರು ಇಲ್ಲ. ಇಲ್ಲಿ ಕೂತ್ರೆ ಮೈಂಡ್ ಅಲ್ಲಿರುತ್ತೆ, ಅಲ್ಲಿ ಕೂತ್ರೆ ಇನ್ನೊಂದೆಲ್ಲ ಹೊರಟೋಗಿರುತ್ತೆ. ಆಮೇಲೆ ಈ ಕೆಲಸ ನೋಡ್ಲಿಕ್ಕೆ ಹೋದ್ರೆ ಅಲ್ಲಿದ್ ನೋಡೋದ್ ಬಿಟ್ಟು ಆ ಕಡೆ ಹೋಗೋದು, ಇವೆಲ್ಲ ಇದು. ಈಗ ಅದನ್ನು ನಿಮ್ದೊಂದು ಅದ ಕತೆ ಋಷಿ ಮತ್ತೆ ಜನಕ ರಾಜ ಅವ್ರದ್ದು. ಈಗ ನಾನ್ ನಿಮ್ ಕಡೆ ಜ್ಞಾನ ತಗೊಳ್ಳಿಕ್ ಬಂದಿದ್ದೀನಿ. ಇಲ್ಲಿ ಜ್ಞಾನ ತಗೊಳ್ಳಿಕ್ ಬಂದಾಗ ಅಷ್ಟನ್ನೆಲ್ಲ ಪ್ರಯತ್ನ ಮಾಡಿ ಅಲ್ಲಿ ಏನೋ ಆಗೈತಿ ಅಂತ ಅಂದ್ಬಳಕ ನಾಳೆ ಅದನ್ನ ಸರಿ ಮಾಡೋಣ ನೀವ್ ಅಂತಿರ್ತೀರ, ನಾಳೆ ಮಾಡೋಣ, ಇಲ್ಲಿ ಪೂರ್ತಿ ಇಲ್ಲ ಅನುಭವಿಸೋಣ ಫಸ್ಟ್. ಅಂದ್ರೆ ಒಂದು ಸ್ಟೇಬಲ್ ಬರ್ತೀವಿ. ಸ್ಟೇಬಲ್ ಬಂದ ತಕ್ಷಣ ಅದಕ್ಕೆ ಏನ್ ಮಾಡ್ಬೇಕು, ಹಿಂಗೆ ಎಲ್ಲಾ ಕೆಲಸದಲ್ಲಿನೂ ಅದಕ್ಕೆ ಟೈಮ್, ನಾವು ಟೈಮ್ ಇಲ್ಲ, ಟೈಮ್ ಈ ತರ ಕೊಟ್ರೆ ತಾನೇ ಗೊತ್ತಾಗುತ್ತೆ ನನ್ನ ಪ್ರಕಾರ. ಎಕ್ಸಲೆಂಟ್. ಇದನ್ನ ವಿಟ್ನೆಸ್ಸಿಂಗ್ ಸೆಲ್ಫ್ ಅಂತ ಕರಿತೀವಿ ಸರ್. ನಮ್ಮ ಉಪನಿಷತ್ತುಗಳಲ್ಲಿ ಇದನ್ನ ಸಾಕ್ಷಿಯಾಗಿ ನೋಡೋದು ಅಂತ ನಾವು ಹೇಳ್ತೀವಿ. ಅಂದ್ರೆ ನೀವು ಹೇಳ್ತಾ ಇರೋದು ತುಂಬಾ ಸ್ಪಿರಿಚುವಲ್ ವಿಷಯ. ಇದು ಎಷ್ಟು ಜನಕ್ಕೆ ಪಾಪ ಅರ್ಥ ಆಗುತ್ತೋ ಇಲ್ವೋ ನನ್ಗೆ ಗೊತ್ತಿಲ್ಲ. ತುಂಬಾ ಡೀಪ್ ಸ್ಪಿರಿಚುವಲ್ ಕಾನ್ಸೆಪ್ಟ್ ನೀವು ಹೇಳ್ತಾ ಇರೋದು. ಅಂದ್ರೆ ಒಂದು ಸ್ಥಿತಿಯನ್ನ ಅಲ್ಲಿ ಪರಿಶೀಲನೆ ಮಾಡಿ ಆ ಸಮಯವನ್ನ, ಇದು ಯಾವ ತರದ ಸಮಯ ಇದು ಅನ್ನೋದನ್ನ, ಆ ಒಂದು ಬೌಂಡ್ರಿನ ಅರ್ಥ ಮಾಡ್ಕೊಂಡು ಆಮೇಲೆ ನೀವು ಬೆಸ್ಟ್ ಅನ್ನ ನೀವು ಅದ್ರೊಳಗಡೆ ಪಿಚ್ ಇನ್ ಮಾಡಿದಾಗ ಆ ವಿಷಯನೂ ತುಂಬಾ ಸುಲಭವಾಗಿ ನೀವು ಹ್ಯಾಂಡಲ್ ಮಾಡ್ತೀರಾ. ಅದರಿಂದ ಪಾಸಿಟಿವ್ ಔಟ್ಕಮ್ ಬರುತ್ತೆ, ಅವರು ಪ್ರಚೋದನೆ ಒಳಗಾಗಲ್ಲ. ಬಟ್ ಈ ವಿಟ್ನೆಸ್ಸಿಂಗ್ ಮೈಂಡ್ ನಮ್ಮಲ್ಲಿ ಡೆವಲಪ್ ಆಗ್ಬೇಕು. ಅದು ನಾವು ಒಳಗಡೆ ಇಳಿದಾಗ ಅದು ಸಾಧ್ಯ ಆಗುತ್ತೆ. ನಮ್ಮ ನ್ಯೂನತೆಗಳನ್ನ ಗೆಲ್ತಾ 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 ಆ ಕಂಟ್ರೋಲ್ ನಮ್ಗೆ ಸಿಗ್ತಾ ಹೋಗುತ್ತೆ. ಅದ್ಭುತ ಸರ್. ಲಾಸ್ಟ್ ಹೇಳಿ ಸರ್, ಹೇಳಿ. ಒಂದು ಕಂಡೀಷನ್ ಅಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳಿದ್ರೆ ಕ್ಲಿಯರ್ ಆಗುತ್ತೆ. ಹೇಳಿ ಸರ್. ಒಂದು ಕೆಲಸದಲ್ಲಿ ಏನೋ ಅಬ್ಸರ್ವ್ ಮಾಡ್ಲಿಕ್ಕೆ ಹೋಗಿ ಒಂದು ಕಂಡೀಷನ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ನಾವು ಫೋಕಸ್ ಅಲ್ಲಿದೆ, ನನಗ್ ಟೆನ್ಷನ್ ಆಗಿದೆ, ಏನೋ ಆಗಿದೆ, 100% ಟೆನ್ಷನ್ ಆಗಿದೆ. ಇನ್ನೊಂದು ಕೆಲಸದಲ್ಲಿ ಪಕ್ಕದ ಮನೆಯವರು ಅವ್ರಿಗೆ ಏನೂ ಡಿಸ್ಟರ್ಬೆನ್ಸ್ ಆಗಿಲ್ಲ, ಅವ್ರ ಮೈಂಡ್ ನಲ್ಲಿ ಅವ್ರಿಗೆ ಟ್ರಿಗರ್ ಮಾಡ್ಬೇಕಂತ ಹೇಳಿ ನೀವ್ ಎಲ್ಲಾ ಕೆಲಸ ನಿಂದಿಸ್ಬಿಡ್ರಿ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕೆಲಸದಲ್ಲಿ ಬೇರೆ ಕಡೆ ಎಲ್ಲ ಓವರ್ ಫೋನ್ ನನಗ್ ಬಂತು, ಅವ್ರ ಕೆಲಸ ಸ್ಟಾಪ್ ಮಾಡಲ್ಲ ಅಂತಾರೆ, ತಡಪತ್ರಿ ಕಟ್ಟಿಲ್ಲಂತೆ, ಅಲ್ಲಿ ಕೆಲಸನೇ ಮಾಡಿಲ್ಲ, ಅವ್ರ ಯಾಕೆ ಹಂಗಂತಿದ್ದಾರೆ, ಅದಕ್ಕೆ ರೀಸನ್ ಇಲ್ಲ. ಅಂದ್ರೆ ನಾವು ಅವ್ರು ಕೂಡ ಬಡದಾಡಕ್ ಹೋಗುದ್ ಬೇಡ. ನಾನು ಅಲ್ಲೇ ಅನ್ಕೊಂಡೆ ಆ ಒಂದು ಕ್ಷಣ, ಅಂದ್ರೆ ನಾನು ಇರುವಂತ ಟೈಮು ಇಲ್ಲಿ ಸಮಸ್ಯೆ ಆಗಿದೆ. ಅವ್ರು ಹೇಳಿದ ತಕ್ಷಣ ಅದೊಂದು ಅಟ್ಯಾಕ್ ಆಯ್ತು. ಅಂದ್ರೆ ನಾನ್ ನಿಮ್ಗೆ ಫಸ್ಟ್ ಹೇಳಿದೆ ಐಡೆಂಟಿಫೈ ಮಾಡ್ಬೇಕು, ಮೈಂಡ್ ಬ್ಲಾಕ್ ಆಗ್ತದ ಅಂತ ಹೇಳಿ. ಅವ್ರು ಹೇಳಿದ ತಕ್ಷಣ ತಡಿ ಒಂದ್ ನಿಮಿಷ, ಅಲ್ಲಿದ್ ಏನಾರಾಗ್ಲಿ ನೀನು ಇನ್ಸ್ಟ್ರಕ್ಷನ್ ಹೇಳೋದನ್ನ ಫಾಲೋ ಮಾಡ್ರಿ. ಒಂದ್ 2 ನಿಮಿಷ ಟೈಮ್ ತಗೊಂಡು ಆ ಸ್ಥಳದಿಂದ ಮೊದ್ಲ ಕ್ವಿಟ್ ಆಗ್ಬೋದು. ನಾನು ಅಲ್ಲಿಂದ ಹೊರಗ್ ಬರೋದು. ಯಾಕಂದ್ರೆ ಇದು ನಮಗೆ ಅಟ್ಯಾಕ್ ಮಾಡ್ತಿರ್ತದ, ಅದು ಅಟ್ಯಾಕ್ ಮಾಡ್ತಿರ್ತದ. ಎರಡು ಅಟ್ಯಾಕ್ ಮಾಡ್ಲಿಕ್ಕೆ ನಮಗೆ ನಾವು ಇದಕ್ಕೂ ಸ್ಪಂದನೆ ಕೊಟ್ರೆ ಅದನ್ನು ಸ್ಪಂದನೆ ಕೊಟ್ರೆ ಎರಡು ರಾಂಗ್ ಕನೆಕ್ಷನ್ ಆಗ್ತದೆ. ಅಲ್ಲಿಗೆ ಇಲ್ಲಿ ದೊಡ್ಡ ದೊಡ್ಡ ಗಲಾಟೆಗಳು ಅವರು ಬೈದಾಡ್ತಿದ್ದಾರೆ. ಅದು ಹೋಗಿ ಮೇಸ್ತ್ರಿ ಬೈದಾಡ್ದ, ಆ ಮೇಸ್ತ್ರಿ ಜಗಳ ಆಯ್ತು. ಅವ್ರು ಹೋಗಿ ಅವ್ರು ಇನ್ನೊಬ್ರು ಓನರಿಗೆ ಹಚ್ಚಿದ್ರು. ಅವರು ಒಂದಿರು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ರು. ಅದನ್ನೇ ನಾಂದೆ, ಸಮಯ ಯಾರ್ದು ಹೆಂಗಿರುತ್ತೋ ಗೊತ್ತಿಲ್ಲ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅವ್ರು ಕ್ರಿಟಿಕಲ್ ಕಂಡೀಷನ್ ರೇ ಅವ್ರ ಯಾಕೆ ಹಂಗಂತಾರೆ ಅಂತ ಅವ್ರು ಬೈದಾಡಿದ್ದಾರೆ. ಈ ತರ ನಾನು ಹೊರಗಡೆ ಬಂದ್ಬಿಟ್ಟು ಅವ್ರಿಗಂದೆ ಐಡೆಂಟಿಫೈ ಮಾಡಿದೆ. ಇನ್ನು 2 ದಿವಸ ಕೆಲಸ ಮುಗೀತದ,
ಅವ್ರು ಕೂಡ ಗುದ್ದಾಡಿದ್ರೆ ನಮ್ದೇನೋ ಬರಲ್ಲ, ಸರಿನಾ? ಹೋಗಿ ತಾಡ್ಪತ್ರಿ ಹಾಕೇನಂತೆ ಎಲ್ಲಾ ಲೇಬರ್ಗೂ ಫೋನ್ ಮಾಡಿದೆ. ನೋಡ್ರಿ ಇವತ್ತಿನ ಟೈಮ್ ಸರಿ ಇಲ್ಲ. ಫಸ್ಟ್ ನಾನ ನಿಮ್ ಮ್ಯಾಗ ಏರಿದ್ರು ನೀವ್ ಅದನ್ನ ಮರ್ತು ಸುಮ್ನಿದ್ ಬಿಡ್ರಿ, ನಾನ್ ನಿಮಗ್ ಬೈಲೇಬೇಕು, ಯಾಕಂದ್ರೆ ನಂದ್ ಹೊರಗ್ ಹಾಕ್ಬೇಕು. ಯಾರ ಏನಂತಾರು ಆ ಮೂಮೆಂಟ್ ಅಷ್ಟೇ ಕೈ ಬಿಟ್ಬಿಡ್ರಿ, ಕ್ಯಾರಿ ಮಾಡ್ಲಿಕ್ಕೆ ಯಾರ್ದು ಹೋಗ್ಬೇಡ್ರಿ ಅಂತಂದು ಎಲ್ಲಾ ಲೇಬರ್ಗೂ ಫೋನ್ ಹಚ್ಚಿ ಹೇಳಿದೆ. ಆಯ್ತು. ಅವ್ರ ಓನರ್ಗೆ ಅವರು ಸರ್ ನೀವು ಟೆನ್ಷನ್ ತಗೋಬಿಡ್ರಿ, ನಾನ್ ವ್ಯವಸ್ಥೆ ಅವ್ರಿಗೆ ನಾನ್ ಬರ್ತಿದ್ದೀನಿ ತಡ್ರಿ ಅದೇನ್ ನೋಡ್ಬಿಡೋಣ ಹಂಗ ಹಿಂಗಂತ ಅವ್ರು ಅಂದ್ರು. ಸರ್ ನಿಮ್ದು ಇರೋ ಕೆಲಸದಾಗ ನೀವು ಮಾಡ್ಕೊಡಿ, ಅವರೆಲ್ಲೋ ಒಂದ್ ರಿಜಿಸ್ಟರ್ ಕೆಲಸದಲ್ಲಿ ಇದ್ರಂತೆ, ನೀವು ಕಂಟಿನ್ಯೂ ಮಾಡಿ ಸರ್ ಅಂತ ಅವ್ರಿಗೆ ಕ್ಲಿಯರೆನ್ಸ್ ಕೊಟ್ಟೆ. ಇಲ್ಲಿ ಹೋಗಿ ನೀನ್ ಇಷ್ಟ ಮಾಡು ಅಂತ ಹೇಳಿದೆ. ಅಂದ್ರೆ ಇದ್ ಕೆಲಸ ನಾವು ಸಂದರ್ಭಗಳನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕಂದ್ರೆ ಇದೇ ತಪ್ಪ. ಸಮಯ ಪ್ರಜ್ಞೆ ನಿಮ್ಗೆ ಇರೋದು ಕಂಡೀಷನ್ ವರ್ಸ್ಟ್ ಕಂಡೀಷನ್ ಅಲ್ಲಿ ಇದ್ದಾಗ ಯಾವ್ದಾದ್ರು ಒಂದು ಅಟ್ಯಾಕ್ ಆದ್ರೆ ಅದೇ ದೊಡ್ಡದು ಅನಿಸ್ಬಿಡ್ತದ. ಆ ಸಮಯ ಅಂದ್ರೆ ನಾನು ಅದನ್ನೇ ಅಂದೆ, ಸಮಯ ವರ್ಸ್ಟ್ ಅದ. ಎಲ್ಲರಿಗೂ ಅದನ್ನ ಹೇಳಿದೆ, ಟೈಮ್ ಬಹಳ ವರ್ಸ್ಟ್ ಐತ್ರಿ, ಯಾರೇನ ಮಾತಾಡಿದ್ರು ಉಲ್ಟಾ ಆಗ್ತದ. ನೀವು ಈ ಟೈಮ್ ಅನ್ನ ಇವತ್ತಿನ ದಿವಸ ಕಡಿ ಮಟ್ಟ ಸುಮ್ಮನಿದ್ ಬಿಡ್ರಿ ಅಷ್ಟೇ ರೀ. ಸರ್ ಜಗಳನ್ನೇ ವಿಷಯ ಹೇಳಲೇಬೇಕು, ಇದು ತುಂಬಾ ದೊಡ್ಡ ವಿಷಯ ನೀವು ಹೇಳಿದ್ದು. ಜಪಾನಲ್ಲಿ ಒಬ್ಬ ತುಂಬಾ ದೊಡ್ಡ ಸಾಧು ಇದ್ರಂತೆ, ಅಂದ್ರೆ ಅವರು ತುಂಬಾ ರಿಚ್ ಆಗಿ ಸ್ಪಿರಿಚುವಲ್ ಆಗಿ ಇದ್ರಂತೆ. ಒಬ್ಬನೇ ಮಗ ಅಂತೆ, ತುಂಬಾ ಚಿಕ್ಕ ವಯಸ್ಸಲ್ಲೇ ಮಗನಿಗೆ ತುಂಬಾ ಚಿಕ್ಕ ವಯಸ್ಸಿರ್ಬೇಕಾದ್ರೆ ಅವ್ರಿಗೇನೋ ಕಾಯಿಲೆ ಬಂದು ಅವರು ತೀರ್ಕೊಳ್ತಾ ಇರ್ತಾರೆ. ಆಗ ಮಗ ಅಯ್ಯೋ ಅಪ್ಪ ನಿನ್ನಿಂದ ಎಷ್ಟೊಂದು ಕಲಿಯೋದಿತ್ತು, ನೀನ್ ತೀರ್ಕೊಂಡ್ಬಿಡ್ತಾ ಇದೆಯಲ್ಲ, ಏನಪ್ಪಾ ಮಾಡೋದು ಅಂತ ತುಂಬಾ ಬೇಜಾರ್ ಮಾಡ್ಕೋತಾನೆ. ಆಗ ಅವರಪ್ಪ ಹೇಳ್ತಾನಂತೆ, ನೋಡು ಮಗನೇ, ನಾನು ನಿನಗೊಂದೊಂದೇ ಒಂದ್ ಸೆಂಟೆನ್ಸ್ ಅಲ್ಲಿ ಒಂದು ಜೀವನದ ಮೌಲ್ಯ ಹೇಳ್ಕೊಡ್ತೀನಿ, ಇದೊಂದು ಫಾಲೋ ಮಾಡಿದ್ರೆ ಸಾಕು, ನೀನ್ ನಾನು ಏನೆಲ್ಲ ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಿದೀನಿ ಅದೆಲ್ಲ ಸಾಧಿಸಕ್ ಸಾಧ್ಯ ಆಗುತ್ತೆ. ಏನಪ್ಪಾ, ಏನೇ ವಿಪರೀತ ಪ್ರಚೋದನೆಗೆ ಬರುವ ಸಂದರ್ಭ ಬಂದ್ರು ಆಗ ಸುಮ್ನೆ ಇದ್ದು 24 ಗಂಟೆಗಳ ಆದ್ಮೇಲೆ ಅದಕ್ಕೆ ರಿಯಾಕ್ಷನ್ ಕೊಡು ಅಂತ. ಇದನ್ನ ಸಾಧಿಸೋಕೆ ನಿಂಗೆ ತುಂಬಾ ವರ್ಷ ಬೇಕಾಗತ್ತೆ, ಯಾಕಂದ್ರೆ ಇವಾಗ ನಾವೆಲ್ಲ ಸುಮ್ನೆ ಅಂದ್ರೆ ಓ ಅಂದ್ಬಿಡ್ತೀವಿ ಇಮಿಡಿಯೇಟ್. ಸೊ 24 hours ಗ್ಯಾಪ್ ಕೊಟ್ಟು ಮಾಡು ಅಂದ್ರೆ ಅದನ್ನ ರೂಢಿಸ್ಕೊಳ್ಳೋಕೆ ತುಂಬಾ ಕಷ್ಟ. ಅದನ್ನ ಮಾಡು, ಇನ್ಯಾವುದು ನಿನ್ಗೆ ಬೇರೆ ಸ್ಪಿರಿಚುವಲ್ ವಿಷಯಗಳು ಬೇಡ, ಎಲ್ಲ ತಾನಾಗೆ ನಿನ್ಗೆ ಅರ್ಥ ಆಗುತ್ತೆ ಅಂತ. ದಿಸ್ ವಾಸ್ ದ ಬಿಗ್ಗೆಸ್ಟ್ ಸ್ಪಿರಿಚುವಲ್ ಲೆಸನ್ಸ್ ಎವರ್ ಅಂತ ಅದನ್ನ ತುಂಬಾ ಸುಂದರವಾಗಿ ಉಲ್ಲೇಖ ಮಾಡ್ತಾರೆ. ಆ ತರನೇ ಸಿಮಿಲರ್ ಆಗಿದೆ ನಿಮ್ಮ ಅನುಭವ, ನಿಮ್ಮ ಎಕ್ಸ್ಪ್ರೆಷನ್ ನೀವು ಹೇಳ್ತಾ ಇರೋದು. ಅದ್ಭುತ ಸರ್. ಸಮಸ್ಯೆ ಝೋನ್ ಅಲ್ಲಿ ಇದ್ದು ವಿಚಾರಗಳನ್ನ ತುಂಬಾ ಗಂಭೀರವಾಗಿ ತಗೊಳ್ತಾ ಇದ್ದು, ಮಾನಸಿಕವಾಗಿ ಒತ್ತಡದಲ್ಲಿದ್ದು ಈ ತರ ಕಂಟ್ರೋಲ್ ತಗೋಬೇಕು ನಿರ್ಧಾರ ತಗೊಂಡು ಅಡಾಪ್ಟ್ ಮಾಡ್ಕೊಂಡು ಈ ಹಂತಕ್ಕೆ ಬಂದು ಇಷ್ಟು ಅದ್ಭುತ ವಿಚಾರಗಳನ್ನ ಹೇಳಿ ಸಾವಿರಾರು ಜನಕ್ಕೆ ಅದನ್ನ ತಿಳಿಸ್ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇನ್ನು ತುಂಬಾ ಮಾತಾಡ್ಬೇಕು ಅನ್ಸುತ್ತೆ, ಬಟ್ ಸಮಯದ ಅಭಾವ ಇರೋದ್ರಿಂದ ರೈಟ್. ಇನ್ನು ಸಣ್ಣದಾಗಿ ಒಂದು ಕೊನೆಯ ಪ್ರಶ್ನೆ ಬಿಫೋರ್ ವಿ ವೈಂಡ್. ಈ ತರದೊಂದು ಸಂಸ್ಥೆ ಈ ತರ ವಿಚಾರಗಳನ್ನ ಹಂಚ್ಕೊಳ್ಳೋದು, ಈ ತರ ಲೈಫ್ ಲೆಸನ್ಸ್, ಔಷಧ ರಹಿತವಾಗಿ ಚಿಕಿತ್ಸೆ ಮಾಡ್ಕೊಳ್ಳೋದು, ಸ್ವಯಂ ವಿಮರ್ಶೆ ಮಾಡಿಕೊಂಡು ಕಾಯಿಲೆಗಳನ್ನ ಗುಣಪಡಿಸ್ಕೊಳ್ಳೋದು, ಅಥವಾ ನಮ್ಮ ಕನಸುಗಳನ್ನ ನನಸಾಕೊಳ್ಳುವಂತ ಒಂದು ನಿಟ್ಟಲ್ಲಿ ವರ್ಕ್ ಮಾಡೋದು, ಈ ತರ ಪ್ರಯತ್ನ ಏನು ನಮ್ಮ ಸಮೃದ್ಧಿ ವೆಲ್ನೆಸ್ ಸೆಂಟರ್ ಮಾಡ್ತಾ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಮ ಅಭಿಪ್ರಾಯ ಏನು? ಅದರಲ್ಲಿ ವರ್ಡ್ಸ್ ಇಲ್ಲ ಮೇಡಮ್. ಒಂದರಲ್ಲಿ ನಾನು ಒಂದ್ ಹೇಳ್ಬಿಡ್ಬೇಕಂದ್ರೆ ಆಸ್ ಎ ಒಂಥರ ಕೃಷ್ಣ ಭಗವದ್ಗೀತೆ ಅಂದ್ರೆ ಎಲ್ಲಾನು ಇದೆ, ನಾವು ಅದನ್ನ ಅರ್ಥ ಮಾಡ್ಕೋಬೇಕು, ಗೈಡೆನ್ಸ್ ಇದೆ. ಅಲ್ಲಿ ಕೃಷ್ಣ ಹೇಳಿರೋದು ಅದನ್ನೇ, ಪರಿವರ್ತನೆ ಜಗದ ನಿಯಮ ಅಂತ ಹೇಳಿ. ಅಂದ್ರೆ ನಾವು ಪರಿವರ್ತನೆ ಮಾಡ್ಕೋಬೇಕಂದ್ರೆ ಒಂದು ಗೈಡೆನ್ಸ್ ಅಂತ. ಇವತ್ತಿನ ಆಧುನಿಕ ನಾವು ಲೋಕದಲ್ಲಿ ಎಲ್ಲಾ ಗೊಂದಲಗಳಲ್ಲಿ ನಮಗೆ ಎಲ್ಲಾನು ಗೊತ್ತು ಇಲ್ಲ ಅಂತಲ್ಲ, ಎಲ್ಲರಿಗೂ ಎಲ್ಲಾನು ಗೊತ್ತಿರ್ತದ. ಆ ಮೂಮೆಂಟ್ ನಲ್ಲಿ ನಮಗ್ ಏನಾಗ್ತಿದೆ ಅಂತ ಅನ್ನೋದಕ್ಕೆ ನಿಮ್ಮ ಸಾಕಷ್ಟು ಪ್ರಯತ್ನಗಳಾಗಿ ಅವುಗಳನ್ನ ವಿಷಯಗಳನ್ನ ಎಳೆಯಾಗಿ ನೀವು ಯಾವ್ದಾದ್ರು ಒಂದು ವಿಷಯ ಹೇಳ್ತಿದ್ರೆ ಇದು ಬರೇ ಅವ್ರು ಹೇಳಿದಾರ ಬಿಡು ಅಂತ ಅನ್ನುವಂತ ವಿಷಯ ಯಾವ್ದೂ ಬರೋದೇ ಇಲ್ಲ. ಎಕ್ಸಾಂಪಲ್ ಯಾವುದೇ ಬಂದ್ರು ಇದು ಬರೀ ಅವ್ರಿಗಷ್ಟೇ ಹೇಳಿದಾರೆ, ಇದು ಇವ್ರಿಗಷ್ಟೇ ಹೇಳಿದಾರೆ ಬರೋದೇ ಇಲ್ಲ. ನಮಗೆ ಅವುಗಳನ್ನ ಎಲ್ಲಾ ಅಂದ್ರೆ ನೀವು ನಾನು ಅದನ್ನ ಸುಮಾರು ಸತಿ ನೋಡಿದ್ವಿ, ಎಲ್ಲದ್ರಲ್ಲೂ ಕವರ್ ಮಾಡಿರ್ತೀರಿ. ಒಂದೇ ನೀವು ಇದಕ್ಕೇನ್ ಕೆಲಸ ಮಾಡ್ತಿದ್ರಿ ಅದಕ್ಕೆ ವರ್ಡ್ ಲೆಸ್ ಸಮೃದ್ಧಿ, ನಿಮ್ದು ಇದು ಸಮೃದ್ಧಿ ಆಗಿನೇ ಇನ್ನಷ್ಟು ಜನರದ್ದು ಇನ್ನೂ ಸಮೃದ್ಧಿ ಆಗ್ಲಿ ಅಂತ ಬಯಸ್ತೇನೆ. ಥ್ಯಾಂಕ್ ಯು. ವೀಕ್ಷಕರೇ ಕೇಳಿದ್ರಲ್ಲ, ಕೇಳ್ತಾ ಇದ್ರೆ ಇನ್ನು ಕೇಳೋಣ ಅನ್ಸುತ್ತೆ ಅಲ್ವಾ? ಅದರಿಂದ ಸಮಾಧಾನಕರ ಸ್ಥಿತಿಗೆ ಹೋಗಿರುವ ಮನುಷ್ಯನ ಮನದಾಳದ ಮಾತುಗಳು ನಮ್ಗೆ ಎಷ್ಟು ಕೇಳಿದ್ರು ಸಾಕಾಗುತ್ತೆ ಅಂತ ಅನ್ಸೋದೇ ಇಲ್ಲ. ಸೊ ನನ್ ಪುಣ್ಯ ಅದು ಈ ತರ ಸುಂದರವಾದ ಮಾತುಗಳನ್ನ ನಮ್ಮ ಥೆರಪಿ ಕ್ಲೈಂಟ್ಸ್ ಮೂಲಕ ಅಥವಾ ವರ್ಕ್ಶಾಪ್ ಅಟೆಂಡ್ ಮಾಡಿರೋ ಸ್ಟೂಡೆಂಟ್ಸ್ ಮೂಲಕ ಕೇಳೋದು ನಮ್ಮ ಸೌಭಾಗ್ಯವೇ ಸರಿ. ಖಂಡಿತವಾಗಿಯೂ ಸರ್ ಹೇಳಿರೋ ಕೆಲವು ವಿಚಾರಗಳನ್ನ ನೀವು ಕೂಡ ಅಳವಡಿಸ್ಕೊಳ್ತೀರಾ ಅಂತ ನಂಬಿದ್ದೀನಿ. ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಒಂದು. ಎರಡನೇದು, ಬರುವ ಭಾನುವಾರ ಅಂದ್ರೆ ಈ ಸಂಡೇ ಅಲ್ಲ, ದ ಫಾಲೋಯಿಂಗ್ ಸಂಡೇ April 7th ಥರ್ಡ್ ಐ ಆಕ್ಟಿವೇಶನ್ ಬಗ್ಗೆ ಒಂದು ವಿಶೇಷವಾದ ಕಾರ್ಯಾಗಾರ ಇದೆ. ಈ ಹಿಂದೆ ಕೂಡ ನಾವು ಅದನ್ನು ಮಾಡಿದ್ವಿ. ಇಟ್ಸ್ ಅ ಪಾಪ್ಯುಲರ್ ವರ್ಕ್ಶಾಪ್.
ನಮ್ಮ ಒಳಗಡೆ ಇರುವ ಅಂತರ್ಪ್ರಜ್ಞೆನ ಜಾಗೃತ ಮಾಡ್ಕೊಳ್ಳೋಕೆ, ನಮ್ಮ ಇಂಟ್ಯೂಷನ್ ನ ಹೆಚ್ಚು ಮಾಡ್ಕೊಳ್ಳೋಕೆ, ಫೋಕಸ್ ನ ಸ್ಟೆಬಿಲಿಟಿ, ಸರ್ ಮತ್ತೆ ಮತ್ತೆ ಹೇಳ್ತಾ ಇರೋ ವರ್ಡ್ ನ ಸ್ಟೆಬಿಲಿಟಿನ ಜಾಗೃತ ಮಾಡ್ಕೊಳ್ಳೋಕೆ ಯಾವ ತರದ ಮೈಂಡ್ ಟ್ರೈನಿಂಗ್ ನಾವು ಕೊಟ್ಕೊಳ್ಬಹುದು. ಸಾವಿರಾರು ವರ್ಷದಿಂದ ಬಳಕೆಯಲ್ಲಿರುವಂತಹ ಈ ಒಂದು ವಿದ್ಯೆಯನ್ನ ನಾವು ಹೇಗೆ ನಮ್ಮ ಆಧುನಿಕ ಪ್ರಪಂಚದಲ್ಲಿ ಉಪಯೋಗಿಸಬಹುದು, ಇದ್ರ ಬಗ್ಗೆ ನೀವು ಕೂಡ ಒಂದು ಸ್ಪೆಷಲ್ ವರ್ಕ್ಶಾಪ್ 3 hours ಥರ್ಡ್ ಐ ಆಕ್ಟಿವೇಶನ್ ವರ್ಕ್ಶಾಪ್ ಅಲ್ಲಿ ಕಲ್ತ್ಕೊಳ್ಬಹುದು. ಅದ್ರ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ, ನೀವು ಕೂಡ ಅಟೆಂಡ್ ಮಾಡಬಹುದು. ಸರ್ ಥ್ಯಾಂಕ್ ಯು ವೆರಿ ವೆರಿ ಮಚ್. ಮೇಡಮ್ ನೀವು ನನಗೆ ಇಷ್ಟು ಟೈಮ್ ಕೊಟ್ಟಿದ್ದಕ್ಕೆ ಪ್ಲೆಷರ್ ಸರ್. ಅಂಡ್ ತುಂಬಾ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ, ಯಾಕಂದ್ರೆ ನನ್ ಕೈಲಿ ಏನೂ ಆಗೋದೇ ಇಲ್ಲಪ್ಪ, ಅಯ್ಯೋ ನನ್ನ ಪ್ರಾಬ್ಲಮ್ ಇದೀನಿ ಅನ್ನೋ ಒಬ್ಬ ವ್ಯಕ್ತಿ ಇಷ್ಟು ಕ್ಲಾರಿಟಿಯಲ್ಲಿ ಜೀವನ ನಡೆಸ್ತಾರೆ ಅಂದ್ರೆ ನನ್ನ ಕೈಲೂ ಸಾಧ್ಯ ಇದೆ ಅನ್ನೋ ಕಾನ್ಫಿಡೆನ್ಸ್ ಸಾವಿರಾರು ಜನಕ್ಕೆ ಬರುತ್ತೆ ಸರ್ ಈ ಮೂಲಕ. ಅದರಿಂದ ಖಂಡಿತ ಪ್ರತಿ ವಿಷಯ ನೀವು ಹೇಳಿದ್ದು ಕೂಡ ನಮ್ಗೆಲ್ಲರಿಗೂ, ಇನ್ಕ್ಲೂಡಿಂಗ್ ಮೀ, ಐ ಜಸ್ಟ್ ಲವ್ ಲಿಸನಿಂಗ್ ಟು ಮೈ ಥೆರಪಿ ಕ್ಲೈಂಟ್ಸ್, ಅವ್ರ ಟ್ರಾನ್ಸ್ಫಾರ್ಮೇಶನ್ ಸ್ಟೋರಿ. ಅವ್ರು ಇನಿಷಿಯಲಿ ಬಂದಾಗ ಪ್ರಾಬ್ಲಮ್ ಹೇಳ್ತಾರಲ್ಲ, ಅದಕ್ಕಿಂತ ನಂಗೆ ಈ ಪಾಠ ಕೇಳೋದು ತುಂಬಾ ಇಷ್ಟ, ಯಾಕಂದ್ರೆ ನಮಗೂ ಕಲಿಯೋಕೆ ಎಷ್ಟೊಂದಿರುತ್ತೆ ನಿಜವಾಗ್ಲೂ. ಇಟ್ ಇಸ್ ಸಚ್ ಅ ಬ್ಯೂಟಿಫುಲ್ ಜರ್ನಿ. ಸೊ ಥ್ಯಾಂಕ್ ಯು ವೀಕ್ಷಕರೇ, ಮತ್ತೆ ಸಿಗ್ತೀನಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ. ನಮಸ್ಕಾರ.